ಹಲೋ, ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಇನ್ನು ಏನೇನ್ ಪದಗಳಿದೆ ಎಲ್ಲಾನು ನಿಮಗೋಸ್ಕರ. ಎಸ್, ಗುಡ್ ಮಾರ್ನಿಂಗ್. ಇದು ಆಯುರ್ವೇದ್ ನ್ಯೂಟ್ರಿಗೇನ್ ಅರ್ಪಿಸುವಂತ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಸೊ ಎಸ್, ನಾನು ನಿಮ್ಮ ಸೌಜನ್ಯ, ಇವನು ನಿಮ್ಮ ಅರುಣ್ ಹರಿಹರನ್. ಅವತ್ತು ಬೇಬಿ ಪಿಂಕ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸೌಜನ್ಯ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದ್ದೀರಾ. ಮಂಗಳವಾರ ಇವತ್ತು ನನ್ನ ಕಣ್ಣುಗಳಿಗೆ ನಯನ ಮನೋಹರವಾಗಿದೆ ನಿಮ್ಮ ಡ್ರೆಸ್ ನೋಡ್ತಾ ಇದ್ರೆ. ಆಕ್ಚುಲಿ ಯಾಕೆ ಇಷ್ಟು ನಾನು ಅಲಂಕಾರ ಮಾಡ್ಕೊಂಡು ಬಂದಿರೋದು ಅಂದ್ರೆ ಕಾಂಪಿಟೇಷನ್ ಕೊಡೋಣ ಅಂತ. ಈ ಹುಡುಗಿ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ, ತುಂಬಾ ಅಂದ್ರೆ ತುಂಬಾ ಮುದ್ದಾಗಿದ್ದಾಳೆ. ಆದ್ರೆ ಇವ್ರ ತಾಯಿ ಹೇಳ್ತಾರೆ ಈ ಹುಡುಗಿ ಬಗ್ಗೆ ಏನಂತ ಗೊತ್ತಾ, ಸಿಕ್ಕಾಪಡೆ ಕೋಪ ಮಾಡ್ಕೋತಾರಂತೆ. ಅದು ಎಸ್ಪೆಷಲಿ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಕಿರ್ಚಾಡಿ ಬೈದಾಡಿ ರೇಗಾಡಿ ಅಲ್ದಿದ್ರು ಕೋಪ ಮಾಡ್ಕೋತಾರಂತೆ. ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಆಗದೇ ಇಲ್ವಂತೆ. ಡೈರಿ ಪ್ರಾಡಕ್ಟ್ಸ್ ಅಂದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನೂ ಇಷ್ಟ ಇಲ್ಲ ಈ ಹುಡುಗಿಗೆ. ಬಟ್ ಏನಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಏನಾದ್ರು ಬಲವಂತ ಮಾಡಿ ಕಾಫಿ ಕುಡಿ, ತುಂಬಾ ಒಳ್ಳೇದು, ನಿನಗೆ ಜೋಶ್ ಬರುತ್ತೆ ಅಂದ್ರೆ ಮಾತ್ರನೇ ಅವ್ರು ಕಾಫಿ ಕುಡಿಯೋದು. ಬೇರೆ ಯಾರು ಹೇಳಿದ್ರು ಡೈರಿ ಪ್ರಾಡಕ್ಟ್ಸ್ ಮುಟ್ಟಲ್ಲ. ಆದ್ರೆ ಚಿಕನ್ ಅಂದ್ರೆ ಪಂಚಪ್ರಾಣ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ಇವ್ರನ್ನ ಹೊಗಳೋದಿಕ್ಕೆ. ಕೋಳಿ ಪ್ರಾಣ ಕಮ್ಮಿ ಆಗ್ಬಿಡುತ್ತೆ. ಕೋಳಿ ಪ್ರಾಣ ಈ ಹುಡುಗಿಯಿಂದಾನೇ ಎಷ್ಟೋ ಕೋಳಿಗಳ ಪ್ರಾಣ ಹೋಗಿರೋದು. ಚಿಕನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಈ ಹುಡುಗಿಗೆ. ಇನ್ನೂ ಸಾಕಷ್ಟು ಹೇಳ್ಬೋದು. ಒಂದಾನೊಂದ್ ಕಾಲದಲ್ಲಿ ಯಾವುದೇ ಆಟೋ ಹಿಂದೆ ನೀವ್ ನೋಡಿದ್ರು ಈ ಹುಡುಗಿ ಫೋಟೋನೇ ರಾರಾಜಿಸ್ತಾ ಇತ್ತು, ಎಸ್ಪೆಷಲಿ ರಾಯಚೂರಿನಲ್ಲಿ. ಹೌದು, ಇವಾಗ್ಲೂ ಇದೆ ಆಫ್ ಕೋರ್ಸ್. ಸೊ ಎಸ್, ಯಾರ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಿದ್ದು. ನೆನೆ ನೀವು ಮಾರ್ನಿಂಗ್ ಮಂತ್ರ ಮಿಸ್ ಮಾಡದೆ ನೋಡಿದೀರಾ ಅಂದ್ರೆ ಇಷ್ಟೊತ್ತಾಗ್ಲೇ ಗೊತ್ತಾಗ ಹೋಗಿರುತ್ತೆ ನಿಮ್ಗೆ ಯಾರು ಅಂತ. ಶ್ರಾವಣಿ ಐಸು ನಮ್ಮ ಅಮೂಲ್ಯ ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ ಇವಾಗ. ಸದ್ಯಕ್ಕೆ ಆಯುರಾರೋಗ್ಯ ಸೆಗ್ಮೆಂಟ್ ನಲ್ಲಿ ನಮ್ಮ ಶಿವಯೋಗಿ ಸ್ವಾಮಿಗಳು ಯಾವ ತೊಂದರೆಗೆ ಪರಿಹಾರ ತಿಳಿಸ್ಕೊಡ್ತಾ ಇದ್ದಾರೆ, ಯೋಗವನ್ನ ಬೆಟ್ಟದಲ್ಲಿ ಕೂತು ನೋಡ್ಕೊಂಬನ್ನಿ. ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ವೀಕ್ಷಕರೇ ತಮ್ಮೆಲ್ಲರಿಗೂ ಶುಭಾಶೀರ್ವಾದ. ಈ ದಿವಸದ ದೇಶೀಯ ಔಷಧಿ ಪದ್ಧತಿನಲ್ಲಿ ನಾವು ಆರಿಸ್ಕೊಂಡಿರುವಂಥ ವಿಷಯ ತಲೆನೋವು. ತಲೆನೋವನ್ನು ಅನುಭವಿಸ್ತಾ ಇರೋರಿಲ್ಲ. ಎಲ್ಲೋ ಲಕ್ಷಕ್ಕೊಬ್ಬ ನನಗೆ ತಲೆನೋವು ಅಂದರೆ ಏನು ಗೊತ್ತಿಲ್ಲ ಅಂತ ಹೇಳಿರ್ತಾರೆ. ಯಾಕೆ ತಲೆನೋವು ಬರ್ತದೆ ಅಂತ ನಿಮಗೆ ತಿಳ್ಕೊಂಬಿಟ್ರೆ ತಲೆನೋವೇ ಬರೋದಿಲ್ಲ. ತಲೆನೋವು ಸಾಮಾನ್ಯವಾಗಿ ಪಿತ್ತದ ಲಕ್ಷಣ. ಏನು ಹಾಗಂದ್ರೆ ಪಿತ್ತ ಯಾವಾಗ ಜಾಸ್ತಿ ಆಗ್ತದೆ ಅಂದರೆ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳದೇ ಇರೋದ್ರಿಂದ. ಒಂದು ಆಹಾರ ಜೀರ್ಣ ಆಗದೆ ಇನ್ನೊಂದು ಆಹಾರವನ್ನು ಸೇವಿಸೋದ್ರಿಂದ, ಅಂದರೆ 3 ಗಂಟೆಗೆ ಮೊದಲೇ, ಇನ್ನೊಂದು ಗಂಟೆಗೊಮ್ಮೆ ನೀರು ಕುಡಿದೇ ಇರೋದು, ಮತ್ತೊಂದು 8 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದರೆ ಪಿತ್ತ ಬಂದೇ ಬರ್ತದೆ. ಕಾಫಿ ಟೀಯನ್ನು ಹೆಚ್ಚಾಗಿ ಕುಡಿಯೋದು, ಮಲಬದ್ಧತೆ. ದಿವಸಕ್ಕೆ ಪ್ರತಿಯೊಬ್ಬ ವ್ಯಕ್ತಿ, ಗಂಡಾಗಲಿ ಹೆಣ್ಣಾಗಲಿ, ಬೆಳಗ್ಗೆ ಮತ್ತು ರಾತ್ರಿ 2 ಮಲ ವಿಸರ್ಜನೆ ಧಾರಾಳವಾಗಿ ಹೋಗಬೇಕು. ಅದು ಹೋಗ್ತಾ ಇರಲ್ಲ. ಇತ್ಯಾದಿ ಕೆಲವು ದುಶ್ಚಟಗಳಿಗೋಸ್ಕರ ಈ ಪಿತ್ತ ಬರ್ತದೆ. ಪಿತ್ತದಿಂದ ತಲೆನೋವು ಬರ್ತದೆ. ಇದಕ್ಕೆ ಮೊದಲನೇ ಚಿಕಿತ್ಸೆ ಅಂದರೆ ಹುರಿದ ಜೀರಿಗೆ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು 11 ಗಂಟೆಯಿಂದ 4 ಗಂಟೆವರೆಗೆ ಗಂಟೆಗೊಮ್ಮೆ 1/4 ಲೀಟರ್ ಮಜ್ಜಿಗೆ ಕುಡಿದ್ಬಿಡೋದು. ಇದರಿಂದ ತಲೆನೋವು ಬಹುತೇಕ ಶಮನ ಆಗ್ತದೆ. ಆಗಲಿಲ್ಲ, ನನಗೆ ವಿಪರೀತ ತೊಂದರೆ ಆಗ್ತಾ ಇದೆ, ಆಹಾರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳೋದು. ಏನು? ಹಸಿ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋದು, ಪ್ರತಿ 3 ರಿಂದ 4 ಗಂಟೆಗೆ ಒಂದು ಆಹಾರ ತಗೊಳ್ಳೋದು, ಬೆಳಿಗ್ಗೆ ಎದ್ದು 1 ಗಂಟೆ ಒಳಗಡೆ ಆಹಾರ ತಗೊಳ್ಳೋದು. ಅದಕ್ಕೆ ಮೊದಲು ರಾತ್ರಿ ಹೊತ್ತು ಏನಾದ್ರು ಎಚ್ಚರ ಆಗ್ತಾ ಇದ್ದರೆ ಅಂಬಲಿಯನ್ನು ಕುಡಿಯುವುದು. ಅಂಬಲಿ ಅಂದ್ರೇನು? 5 ಕಾಳಿನ ಅಂಬಲಿ, ರಾಗಿ, ಗೋಧಿ, ಜೋಳ, ಸಜ್ಜೆ, ನವಣೆ ಏನು ಬೇಕಾದ್ರೂ ಹಾಕ್ಕೊಬೋದು. 5 ಕಾಳು ಹಾಕ್ಬಿಟ್ಟು ಅದನ್ನು ಹಿಟ್ಟು ಮಾಡಿಸ್ಬಿಟ್ಟು ಅದರಲ್ಲಿ ಗಂಜಿಯನ್ನು ಮಾಡಿ ಅದಕ್ಕೆ ಹಾಲು ಅಥವಾ ಮೊಸರು ಮಿಶ್ರ ಮಾಡಿ ಇಟ್ಕೊಂಡು ಅದನ್ನು ತಾವು ಹೊಟ್ಟೆ ಹಸಿದಾಗ, ಆಹಾರ ತಡ ಆದಾಗ ಕುಡಿಯುವುದು. ಹಸಿ ಹಣ್ಣುಗಳು, ತರಕಾರಿಗಳನ್ನು ಆಹಾರದ ಅರ್ಧ ಗಂಟೆ 1 ಗಂಟೆ ಮೊದಲು ಸೇವನೆ ಮಾಡೋದು. ಈ ರೀತಿ ಮಾಡ್ಕೊಂಡು ಬಂದರೆ ತಲೆನೋವು ಬರೋದಿಲ್ಲ. ಈಗ ತಲೆನೋವು ಬಂದ್ಬಿಡ್ತು, ಏನು ಮಾಡ್ತೀರಾ? ಶುಂಠಿ ಮತ್ತು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಅದರಲ್ಲಿ ಆ ನೀರಿನ ಮಿಶ್ರಣವನ್ನು ಮಾಡಿ 4 ಹನಿ 2 ಮೂಗಿಗೆ ಬಿಡಿ. 1 ನಿಮಿಷ ಸ್ವಲ್ಪ ಹಿಂಸೆ ಆಗ್ತದೆ, ತಲೆನೋವು ಹೊರಟೋಗುತ್ತೆ, ಮತ್ತೆ ಬರಲ್ಲ. ಆದರೂ ತಲೆನೋವು ಅಂದರೆ ಶಿರೋರೋಗ ಚಿಕಿತ್ಸೆಯನ್ನು ಯೋಗವನ ಬೆಟ್ಟದಲ್ಲಿ ತಾವು ಪಡ್ಕೊಂಡು ಮತ್ತೆ ಜೀವನದಲ್ಲಿ ತಲೆನೋವು ಬರದೇ ಇರೋಂಗೆ ಮಾಡ್ಕೋಬೋದು. ತಲೆನೋವು ಗುಣ ಸಾಧ್ಯ. ಶುಭ ಕೋರುತ್ತಾ ಈ ದಿವಸದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ.
ವೆರಿ ರೀಸೆಂಟ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಆಯುರಾರೋಗ್ಯ ಸೆಗ್ಮೆಂಟ್, ಬಟ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇದೇ ತರ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಯಾವುದೇ ಕಾರ್ಯಕ್ರಮದ ಬಗ್ಗೆ ಅಥವಾ ನಮ್ಮ ಮಾರ್ನಿಂಗ್ ಮಂತ್ರದಲ್ಲಿ ಈ ಸೆಗ್ಮೆಂಟ್ಸ್ ಅಂತ ಏನ್ ಕರಿತೀವಿ, ಆಯುರಾರೋಗ್ಯ ಇರಬಹುದು, ಮುದ್ರಾ ಇರಬಹುದು, ಟಿಫಿನ್ ಬಾಕ್ಸ್ ಇರಬಹುದು, ಇದ್ರ ಬಗ್ಗೆ ಎಲ್ಲ ನಿಮ್ಮ ಪರ್ಸನಲ್ ಒಪಿನಿಯನ್ ಕೊಡ್ತೀರಾ ಅಂತಿದ್ರೆ, ಸೊ ನನ್ನ ಬಗ್ಗೆ ಅರುಣ್ ಬಗ್ಗೆನೂ ಕೂಡ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ ಅಂತಿದ್ರೆ ಫೇಸ್ಬುಕ್ ನಲ್ಲಿ ಆಕ್ಟಿವ್ ಆಗಿದ್ದೀವಿ. 24/7 ಆಕ್ಟಿವ್ ಆಗಿರ್ತೀವಿ, ಆನ್ಲೈನ್ ಅಲ್ಲೇ ಇರ್ತೀವಿ ಫೇಸ್ಬುಕ್ ನಲ್ಲಿ. ಹೌದು, 24/7 ನಾವು ಆಕ್ಟಿವ್ ಆಗಿರ್ತೀವಲ್ಲ, ಸುಮ್ಮನೆ ಆನ್ಲೈನ್ ಅಲ್ಲಿ ಓಡ್ತಾ ಇರತ್ತೆ ಅಷ್ಟೇ. ಜಿ ಕನ್ನಡ ಅಂತ ನಮ್ಮ ಪೇಜ್, ಅದನ್ನ ಲೈಕ್ ಮಾಡಿ. ಜಿ ಕನ್ನಡನ ಲೈಕ್ ಮಾಡಿದೀರಾ ಅಂದ್ರೆ ನಮ್ಮ ಪೇಜ್ ನು ಲೈಕ್ ಮಾಡಿ, ಅಲ್ಲೇ ನಿಮ್ಮ ಕಮೆಂಟ್ಸ್ ನ ಬಿಡಬಹುದು. ಇವತ್ತಿನ ವಿಶೇಷ ಸ್ಪೆಷಲ್, ಅತಿ ವಿಶೇಷ, ಅತಿ ಸ್ಪೆಷಲ್ ಮುದ್ರಾ ಅಂದ್ರೆ ಶಂಖಚೂಡ ಕಾಳ ಸರ್ಪ ಮುದ್ರಾ ಅಂತ ಇವತ್ತು ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಈ ದೋಷ ಹೇಗ್ ಬರತ್ತೆ, ಬಂದಾಗ ಹೇಗ್ ಮಾಡ್ಬೇಕು ಈ ಮುದ್ರಾ, ಮಾಡಿದ್ರೆ ಏನು ಉಪಯೋಗ, ಮಾಡದಿದ್ರೆ ಏನಾಗುತ್ತೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನೋಡ್ಕೊಂಡ್ ಬನ್ನಿ ಈ ಮುದ್ರಾ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ಶಂಖಚೂಡ ಕಾಳಸರ್ಪದ ಬಗ್ಗೆ ಮಂತ್ರ ಮುದ್ರೆಯನ್ನು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನಾನು ಶಂಖಚೂಡ ಕಾಳಸರ್ಪದ ಒಂದು ವೈಶಿಷ್ಟ್ಯತೆ ಏನು, ಮತ್ತು ಅದು ಯಾವ ರೀತಿ ಮುದ್ರೆ ಮಾಡಬೇಕು, ಯಾವ ಮಂತ್ರ ಹೇಳಿದರೆ ಈ ಸರ್ಪದೋಷ ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸೋಕ್ಕೆ ನಾನು ಭಾಳಷ್ಟು ಕುತೂಹಲದಿಂದ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ಸಿಟಿ, ಡೆಲ್ಲಿ, ಬಾಂಬೆ, ಬೆಂಗಳೂರು, ಕಲ್ಕತ್ತಾ, ಹೀಗೆ ಎಲ್ಲ ಒಂದು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನೋಡಿದಾಗ ನೈಟ್ ಕ್ಲಬ್ ಅಂತ ಮಾಡ್ತಾ ಇದ್ದಾರೆ. ಹಿಂದೆನೂ ಇತ್ತಿದ್ದು, ಆದರೆ ಇವತ್ತಿನ ದಿವಸ ಭಾಳಷ್ಟು ಜಾಸ್ತಿ ಆಗಿದೆ. ಯಾರಾದರೂ ಹೆಣ್ಣುಮಕ್ಕಳನ್ನು ಅಪಹರಣ ಮಾಡಿ ಅಥವಾ ಹೆಣ್ಮಕ್ಳ ಬಲಾತ್ಕಾರದಿಂದ ವೈಶಾವಾಟಿಕೆ ತಳ್ಳದಿದ್ದರೆ ಅಥವಾ ಗಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ವೈಶಾವಾಟಿಕ ವೃತ್ತಿಗೆ ಉಪಯೋಗಿಸ್ಕೊಂಡಿದ್ರೆ ಓಜಮ್ದಲ್ಲಿ, ಅಥವಾ ಮದುವೆ ಆದ ಪರಸ್ತ್ರೀಯರನ್ನು ವೈಶ್ಯಾವಾಟಿಕೆ ಉಪಯೋಗಿಸ್ಕೊಂಡಿದ್ರೆ ಅಂಥ ಜಾತಕದಲ್ಲಿ ಶಂಖಚೂಡ ಕಾಳಸರ್ಪ ದೋಷ ಬಂದುಬಿಡುತ್ತೆ. ಹಲವಾರು ಹುಡುಗಿಯರನ್ನ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ವೈಶ್ಯಾವಾಟಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಆ ಪೊಲೀಸರು ಅರೆಸ್ಟ್ ಮಾಡಿದ್ದು ನ್ಯೂಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ ನಾವು ದಿನನಿತ್ಯ. ಇದೆಲ್ಲ ಏನಕ್ಕೆ ನಡೀತಾ ಇದೆ ಅಂದರೆ, ಈ ಶಂಖಚೂಡ ಕಾಳಸರ್ಪ ದೋಷ ಅವ್ರ ಜಾತಕದಲ್ಲಿದ್ದರೆ ಅವ್ರಿಗೆ ಈ ರೀತಿ ಮತಿ ಕೊಟ್ಟು ಈ ಕೆಲಸಗಳನ್ನು ಮಾಡಿಸುತ್ತೆ. ಯಾವ ಜನ್ಮದಲ್ಲಾದರೂ ನಾವು ಬಲಾತ್ಕಾರದ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡಿ ವೈಶ್ಯಾವಾಟಿಕೆ ಮಾಡಿಸಿದ್ರೆ, ಪುರುಷರನ್ನು ಅಪಹರಣ ಮಾಡಿ ವೈಶ್ಯಾವಾಟಿಕೆ ವೃತ್ತಿಗೆ ತಂದಿದ್ದರೆ ಅಂಥವರ ಜಾತಕದಲ್ಲಿ ಶಂಖಚೂಡ ಸರ್ಪದೋಷ ಬರ್ತದೆ. ಅವರು ಈ ಜನ್ಮದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಅವರಿಗೆ ಏಳಿಗೆ ಆಗೋದಿಲ್ಲ. ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ಎಜುಕೇಷನ್ಗೆ ಓದಬೇಕು ಅಂತ ಹೋಗಲಿ, ಯಾವುದಲ್ಲೂ ಸಕ್ಸಸ್ ಆಗೋದಿಲ್ಲ. ಅವ್ರಿಗೆ ಏನಪ್ಪ ಅಂದರೆ ಜೂಜಾಟ, ಕುದುರೆ ರೇಸು, ಮತ್ತು ಈ ಕಾರ್ಡ್ಸ್ ಆಡೋದು, ಪಂದ್ಯಗಳನ್ನು ಕಟ್ಟೋದು, ಬೆಟ್ಸ್ ಕಟ್ಟೋದಲ್ಲೇ ಅವ್ರ ಲೈಫೆಲ್ಲ ಕಳ್ಕೊಂಡ್ಬಿಡ್ತಾರೆ. ಈ ಥರ ದೋಷ ಯಾವುದಲ್ಲಿ ಇದೆ, ನಿಮ್ಮಲ್ಲಿ ಮಕ್ಕಳಿರ್ಬೋದು, ನಿಮ್ಮ ಗಂಡಿರೇ ಇರ್ಬೋದು, ಕೆಲವು ಹೆಂಗಸು ಕೂಡ ಇದು ಶುರು ಮಾಡಿದೆ, ಕುದುರೆ ರೇಸ್ ಅಂತೆ, ಅದಕ್ಕೆ ಇದಕ್ಕೆ ಬೆಟ್ಸ್ ಕಟ್ಸೋದು. ನಿಮ್ಮ ವಂಶದಲ್ಲಿ ನಿಮ್ಮ ಗೋತಲ್ಲಿ ಯಾರು ಈ ಥರ ನಡೀತಿತ್ತು ಅಂದರೆ ನೀವು ತಕ್ಷಣ ಅರ್ಥ ಮಾಡ್ಕೊಳ್ಳಿ, ಅವರಲ್ಲಿ ಶಂಖಚೂಡ ಕಾಳಸರ್ಪ ದೋಷ ಇದೆ ಅಂತ ಅರ್ಥ. ಜೊತೆಗೆ ಯಾರಿಗೆ ಈ ಬಲಾತ್ಕಾರದಿಂದ ವೈಶಾವಾಟಿಕೆ ಮಾಡ್ತಾರೋ ಅಥವಾ ಮದುವೆ ಮುಂಚೆನೇ ಒಬ್ಬ ಹೆಣ್ಣು ಮಕ್ಕಳ ಜೊತೆ ರತಿಸುಖ ಪಡೆದಿರ್ತಾರೋ ಅಥವಾ ಪರಪುರುಷನ ಹೆಂಡತಿ ಜೊತೆ ಹೋಗಿ, ಅಂದರೆ ಇನ್ನೊಬ್ಬ ಹೆಂಡತಿ ತಾಲಿ ಎದೆ ಮೇಲೆ ಇದ್ದು ಕೂಡ ಅಂಥವಳ ಜೊತೆ ಅವನ ಗಂಡನಿಗೆ ತಿಳಿದೇ ಹಾಗೆ ರತಿಸುಖ ಪಡೆದಿದ್ದೇ ಆದರೆ ಅವನಿಗೆ 3 ಜನ್ಮಗಳ ಕಾಲ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಥರ ಜನ್ಮ ಬಂದ್ಬಿಡ್ತದೆ. ಅಂದರೆ ನಪುಂಸಕನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತದೆ. ಅಂದರೆ ಅವನಲ್ಲಿ ವೃಷಣದಲ್ಲಿ ವೀರ್ಯ ರಸಗಳು ಉತ್ಪತ್ತಿ ಆಗೋದಿಲ್ಲ. ಸೆಮಿನಲ್ ವೆಸಿಸಲ್ ಅಂತ ವೃಷಣದ ಮೇಲ್ಭಾಗದಲ್ಲಿದೆ. ವೃಷಣ ಟೆಸ್ಟಿಸು ನಮಗೆ ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಆ ಸ್ಪರ್ಮ್ಸ್ ಎಲ್ಲ ಸೆಮಿನಲ್ ವೆಸಿಸಲ್ ಅಂತ ಒಂದು ಆಕ್ಸರಿ ಗ್ಲ್ಯಾಂಡು, ಆ ಗ್ಲ್ಯಾಂಡ್ನಲ್ಲಿ ಹೋಗಿ ವೀಕ್ನೆಸ್ ಆಗಿಬಿಡ್ತದೆ. ಯಾವಾಗ ಅವನಿಗಾಯಿತು, ಅವನಿಗೆ ಆಸಕ್ತಿ ಇರಲಿಲ್ಲ ಕಾಮದಲ್ಲಿ, ಅವಾಗ ಏನು ಮಾಡ್ತಾನೆ, ಹುಡುಗನಾಗಿ ಹುಟ್ಟಿದ್ರು ಕೂಡ ಹುಡುಗಿ ಥರ ಡ್ರೆಸ್ ಮಾಡ್ಕೊಳ್ತಾನೆ, ಹುಡುಗಿ ಥರ ಲಿಫ್ಟಿಕ್ ಹಾಕ್ಕೊಳ್ತಾನೆ, ಹುಡುಗಿ ಥರ ತಲೆ ಬಾಚ್ಕೊಳ್ತಾನೆ, ಹುಡುಗಿ ಥರ ಹೂ ಮುಡ್ಕೋತಾನೆ, ಹುಡುಗಿ ಥರ ಸೀರೆ ಉಡ್ಕೋತಾನೆ. ಎಲ್ಲ ಸ್ತ್ರೀ ಒಂದು ಆ್ಯಕ್ಟಿವಿಟೀಸ್ ಅವನಲ್ಲಿ ಕಾಣುತ್ತೆ. ಈಗ ಟೆಸ್ಟೋಸ್ಟೆರೋನ್ ಅಂತ ಒಂದು ಪುರುಷ ಹಾರ್ಮೋನ್ಸ್ ಅವನಲ್ಲಿ ಕಮ್ಮಿ ಆಗಿಬಿಡುತ್ತೆ ಶಂಖಚೂಡ ಕಾಳಸರ್ಪ ದೋಷದಿಂದ. ಯಾರಿಗೆ ಟೆಸ್ಟೋಸ್ಟೆರೋನ್ ಅನ್ನೋ ಒಂದು ಆ ಹಾರ್ಮೋನ್ಸು ಪುರುಷರಲ್ಲಿ ಕಾಲಕ್ಕೆ ಅದು ಪ್ರೊಡ್ಯೂಸ್ ಆಗಲಿಲ್ಲ ಅಂದಾಗ ಅವನಲ್ಲಿ ಸ್ತ್ರೀಯರ ಥರ ನಟನೆ ಮಾಡ್ತಾನೆ, ಸ್ತ್ರೀಯರ ಥರ ಬಾಳಕ್ಕೆ ಶುರು ಮಾಡಿಬಿಡ್ತಾನೆ. ಇದು ಶಂಖಚೂಡ ಸರ್ಪದೋಷದ ಪ್ರಭಾವ. ಆ ಥರ ಇದ್ದಾಗ ನಾವು ಯಾವ ರೀತಿ ಮುದ್ರೆ ಮಾಡಬೇಕು ಅಂದರೆ, ನಮ್ಮದು ಶಂಖ ಮುದ್ರೆ ತೋರಿಸಿದ್ದೆ ನೋಡಿ. ಶಂಖ ಮುದ್ರೆ ಅಂದರೆ ಈ ರೀತಿ ಹಿಂದೊಮ್ಮೆ ತೋರಿಸಿದ್ದೆ. ಅದನ್ನೇ ಈ ಹೆಬ್ಬೆಟ್ಟನ್ನು ಈ ಸೂರ್ಯ ಮತ್ತು ಶನಿ ಗ್ರಹದ ಮಧ್ಯದಲ್ಲಿ ಹಿಂಗೆ ಟಚ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ಈ 4 ಬೆರಗಳನ್ನು ಒಂದಕ್ಕೊಂದು ಸಮವಾಗಿ ಜೋಡಿಸಿ ಬೆಂಡ್ ಮಾಡಿಬಿಟ್ರೆ ಶಂಖಚೂಡ ಕಾಳಸರ್ಪ ಮುದ್ರಾ ಅಂತ ಹೇಳ್ತಾರೆ. ಇದಕ್ಕೆ
ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಹೆಬ್ಬೆಟ್ಟನ್ನು ನಮ್ಮ ಮಂಗಳ ಗ್ರಹ ಇದು ರಾಹು, ಇದು ಕೇತು. ಇದು ರಾಹು ಗ್ರಹ, ಇದು ಕೇತು ಗ್ರಹ. ಕಾಳಸರ್ಪ ದೋಷ ಅಂದರೆ ರಾಹು ಕೇತುಗಳ ಸಂಯೋಗವೇನೆ. ರಾಹು ಮತ್ತು ಕೇತುಗಳ ಮಧ್ಯದಲ್ಲಿ ಮಂಗಳ ಗ್ರಹ. ಇದ್ರ ಮೇಲೆ ಹೆಬ್ಬೆಟ್ಟನ್ನು ಇಡಬೇಕು. ಈ ರೀತಿ ಇತ್ತು. ಎಲ್ಲ ಬೆಳೆಯಿಂದ ಹೆಬ್ಬೆಟ್ಟನ್ನು ಲಾಕ್ ಮಾಡಬೇಕು. ಈ ಹೆಬ್ಬೆಟ್ಟಿದೆಯಲ್ಲ, ಈ ಹೆಬ್ಬೆಟ್ಟನ್ನು ಈ ಕಡೆಯಿಂದ 2 ಬೆರಳು, ಆ ಕಡೆಯಿಂದ 2 ಬೆರಳು ಮಧ್ಯಭಾಗದಲ್ಲಿ ಹಿಂಗೆ ಪ್ರೆಸ್ ಮಾಡಿ ಈ 4 ಬೆರಳುಗಳನ್ನು ಎಲ್ಲ ಸೇರಿಸಿ ಹಾವಿನ ಹೆಡೆ ಥರ ಮಾಡಬೇಕು. ಈ ರೀತಿ ಮಾಡಿದಾಗ ಶಂಖಚೂಡ ಕಾಳಸರ್ಪ ಮುದ್ರಾ ಅಂತ ಇದಕ್ಕೊಂದು ಮಂತ್ರ ಇದೆ ಶಾಸ್ತ್ರದಲ್ಲಿ. ಈ ನಪುಂಸಕತೆಯನ್ನು ನಿವಾರಣೆ ಮಾಡಲಿಕ್ಕೆ, ಇಂಪೊಟೆನ್ಸಿ ಎಷ್ಟೇ ಚೆನ್ನಾಗಿ ಅವ್ರಿಗೆ ಶಿಶ್ನ ಇದ್ರೂ ಕೂಡ, ಪೆನಿಸಿದ್ರು ಎರೆಕ್ಟ್ ಆಗಲ್ಲ, ಸೆಮೆನ್ಸ್ ಔಟ್ ಆಗಲ್ಲ. ಸ್ತ್ರೀಯರಿಗೆ ಎಂಥ ಯೋನಿಗಳಿದ್ರೂ ಕೂಡ ಅವರಿಗೆ ಕಾಮದ ಆಸೆಗಳು ಬರೋದಿಲ್ಲ. ಕಾರಣ ಜನ್ಮದಲ್ಲಿ ಅವರು ಕಾಮಕ್ಕೆ ಅಂತಲೇ ತ್ಯಾಗ ಮಾಡಿ ಹಲವಾರು ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಹಾಳು ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಅವರಿಗೆ ಕಾಮದ ಆಸಕ್ತಿ ಕಮ್ಮಿ ಇರ್ತದೆ. ಈ ಥರ ಇದ್ದವರು ತಕ್ಷಣ ಈ ಮುದ್ರೆಯನ್ನು ಮಾಡಬೇಕು. ಈ ರೀತಿ ಮುದ್ರೆ ಮಾಡಬೇಕು. ಮತ್ತು ಮಕ್ಕಳು ಕೂಡ ಆಗೋದು ಡೌಟ್ ಈ ಥರ ಇದ್ದವ್ರಿಗೆ. ಆ ರೀತಿ ದೋಷ ಇದ್ದವಂಥವ್ರು ತಕ್ಷಣ ಇದನ್ನು ಚಿಕ್ಕ ವಯಸ್ಸಿನಲ್ಲೇ ಗರ್ಭ ಧರಿಸೋಕ್ಕೆ ಮುಂಚೆನೇ ಮಾಡಿದ್ರೆ ಅಟ್ಲೀಸ್ಟ್ ಅವರು ಮಕ್ಕಳಿಗೆ ಜನ್ಮ ಕೊಡೋ ಒಂದು ಯೋಗ್ಯತೆಯೂ ಕೂಡ ಈ ಮುದ್ರೆಯಿಂದ ಪ್ರಾಪ್ತಿಯಾಗ್ತದೆ. ಓಂ ಶ್ರೀಂ ರೀಂ ಕ್ಷೀಂ ಸಂ ಶರವಣ ಭವಾಯ ನಮಃ. ಓಂ ಶ್ರೀಂ ರೀಂ ಕ್ಷೀಂ ಸಂ ಶರವಣ ಭವಾಯ ನಮಃ. ಈ ಮಂತ್ರ ಹೇಳ್ಕೊಂಡು ಬೇಕಾದ್ರೆ ಹೋಮನೂ ಮಾಡ್ಬೋದು. ಓಂ ಶ್ರೀಂ ರೀಂ ಕ್ಷೀಂ ಸಂ ಶರವಣ ಭವಾಯ ಸ್ವಾಹ ಅಂತೇಳಿ. ಈ ಭಾಳ ವಿಶೇಷವಾದದ್ದು ಮುದ್ರೆ ಇದು. ಇವತ್ತಿನ ದಿವಸ ನಾವು ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ, ಗಂಡು ಮಕ್ಕಳೆಲ್ಲ ಮದುವೆ ಮುಂಚೆನೇ ಸೆಕ್ಸ್ ಅನುಭವಿಸ್ಬಿಡ್ತಾರೆ. ಯಾರು ಗುರು ಹಿರಿಯರ ಆಶೀರ್ವಾದ ಇಲ್ಲದೆ, ಅಗ್ನಿ ಸಾಕ್ಷಿ ಇಲ್ಲದೆ ಮದುವೆ ಮಾಡ್ಕೊಳ್ತಾರೋ ಅಂಥವರು, ಅಂದರೆ ಮದುವೆ ಮುಂಚೆನೇ ಯಾರು ರತಿ ಸುಖ ಪಡೆದಿದ್ರೆ ಅಥವಾ ಪರಪುರುಷನ ಹೆಂಡತಿ ಜೊತೆ ಹೋಗಿ ಸುಖ ಪಟ್ಟಿದ್ರೆ ಅಂಥವ್ರು ನಪುಂಸಕನಾಗಿ ಹುಡ್ತಾರೆ 3 ಜನ್ಮಗಳ ಕಾಲ. ಇದು ಗರುಡ ಪುರಾಣದಲ್ಲಿ ಉಲ್ಲೇಖನೆ ಇದೆ. ಪರಾಶರ ಶಾಸ್ತ್ರದಲ್ಲೂ ಕೂಡ, ಗರ್ಗ ಸಂಹಿತೆ, ಕಾಳಿದಾಸನ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಈ ಶಂಖಚೂಡ ಕಾಳಸರ್ಪದೋಷದ ಬಗ್ಗೆ ಹೇಳಿದ್ದಾರೆ. ಯಾರು ಈ ರೀತಿ ತಪ್ಪು ಮಾಡ್ತಾರೋ, ಈಗಾಗಲೇ ಹೈಸ್ಕೂಲ್ ಹುಡುಗರು, ಕಾಲೇಜ್ ಸ್ಟೂಡೆಂಟ್ಸು ಭಾಳಷ್ಟು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ಮದುವೆ ಮುಂಚೆನೇ ಪ್ರೀಮೆಚ್ಯೂರ್ ಸೆಕ್ಸ್ ಎಂಜಾಯ್ ಮಾಡೋದ್ರಿಂದ ಅವರು ಮುಂದೆ ಮದುವೆ ಆದಮೇಲೆ ಕೂಡ ಅವ್ರ ಹೆಂಡತಿ ಮಕ್ಕಳು ಸುಖ ಕೊಡೋಕ್ಕಾಗೋದಿಲ್ಲ. ಜೊತೆಗೆ ಮುಂದಿನ ಜನ್ಮದಲ್ಲಿ ಅವರು ನಪುಂಸಕನಾಗಿ ಹುಡ್ತಾರೆ. ಆ ದೋಷ ತಪ್ಪಿಸ್ಬೇಕು ಅಂದರೆ ಈ ಶಂಖಚೂಡ ಮುದ್ರೆಯನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಜಪ ಮಾಡಬೇಕು. ಇದೇ ರೀತಿ ನಾನು ಮತ್ತೊಂದು ಮಹಾಕಾಳಸರ್ಪ ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಮಾನ್ಯವಾಗಿ ಸುಮಾರು ಸರ್ಪದೋಷಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಯಾವ್ಯಾವ್ದು ಬರುತ್ತೆ ಅಂತ ಗೊತ್ತಾಯ್ತು ನಮ್ಗೆ. ಬಟ್ ಇದಲ್ದೆ ನಿಮ್ಮದೇನಾದ್ರೂ ಪರ್ಸನಲ್ ಆಗಿ ಡೌಟ್ ಇದ್ರೆ, ಎಲ್ಲೋ ಹಾವನ್ನ ನೋಡ್ದೆ, ಗೊತ್ತಿಲ್ಲದೆ ಮುಟ್ಬಿಟ್ಟೆ, ಗೊತ್ತಿಲ್ಲದೆ ಹಾಗಾಯ್ತು ಹೀಗಾಯ್ತು, ಹಾವುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ, ಅಥವಾ ನಿಮ್ದೇ ಒಂದು ಸಪರೇಟ್ ದೋಷ ಅಂತ ನಿಮಗೆ ಅನಿಸ್ತಿದ್ರೆ ಏನ್ ಮಾಡ್ಬೇಕಂದ್ರೆ 41219999 ಕಾಲ್ ಮಾಡಬೇಕು. ನಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅವರು ಸ್ಟುಡಿಯೋದಲ್ಲೇ ಇದ್ರೆ ಡೆಫಿನೆಟ್ಲಿ ಕನೆಕ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಿಮ್ಮನ್ನ ನಿರಾಸೆ ಅಂತೂ ಗೊಳಿಸೋದಿಲ್ಲ. ಲಕ್ಷ್ಮೀ ಶ್ರೀನಿವಾಸ್ ಅವರ ಪರ್ಸನಲ್ ನಂಬರ್ ಕೂಡ ನಾವು ಕೊಡ್ತೀವಿ. ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಬಹುದು. ಆದ್ರೆ ಇವಾಗ ಸೌಜನ್ಯ, ಆಸ್ ನೀನು ಲವಲ್ ಇರೋದ್ರಿಂದ ನಾನು ಲವಲ್ ಇರೋದ್ರಿಂದ ಲೆಟ್ ಅಸ್ ಟಾಕ್ ಅಬೌಟ್ ಲವ್. ಓಕೆ, ಲವ್ ಅಂದ್ರೆ ಏನು ನಿನ್ನ ಪ್ರಕಾರ? ಲವ್ ಅಂದ್ರೆ ಏನು ಅಂದರೆ, ಇವಾಗ ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ಹೋಗ್ಬೇಕು ಅಂದ್ರೆ ತುಂಬಾ ಇನ್ನಸೆಂಟ್ ಲವ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಐಸು ಮತ್ತೆ ಮಾದೇಶ ಮಾಡಿದ್ರಲ್ಲ, ಅದು ತುಂಬಾ ಇನ್ನಸೆಂಟ್ ಲವ್. ಅಂಡ್ ಇವಾಗ ಇನ್ನಸೆನ್ಸ್ ಇನ್ನೂ ಕಂಟಿನ್ಯೂ ಆಗಿದೆ, ಬಟ್ ಚೈಲ್ಡಿಶ್ನೆಸ್, ಸ್ವಲ್ಪ ಸಿಲ್ಲಿ ಎಲ್ಲ ಇದ್ದು ಒಂದು ಲವ್ ಇದೆ ಅಂದರೆ ಶ್ರಾವಣಿ ಸುಬ್ರಹ್ಮಣ್ಯ. ಓಕೆ, ವಾಟ್ಸ್ ಅಕಾರ್ಡಿಂಗ್ ಟು ಯು ವಾಟ್ ಇಸ್ ಲವ್ ಇನ್ ಪ್ರಕಾರ? ಒಂದು ವರ್ಡ್. ಲವ್ ಇಸ್ ಲೈಫ್. ಪ್ರೀತಿನೇ ಜೀವನ. ಅದಕ್ಕೋಸ್ಕರನೇ ನಾನು ಎಲ್ಲಾರನ್ನೂ ಪ್ರೀತಿಸೋದು. ನಾನು ಸ್ಯಾಕ್ರಿಫೈಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತ ಹೇಳ್ತಾರೆ. ಲೈಕ್ ನೀನ್ ಇವಾಗ ಒಬ್ಬ ವ್ಯಕ್ತಿನ ಇಷ್ಟಪಡ್ತಿದ್ಯಾ ಅಂತಂದ್ರೆ ವಾಟ್ ಆರ್ ಯು ರೆಡಿ ಟು ಲೀವ್ ಫಾರ್ ಹಿಮ್ ಅಲ್ವಾ? ನಿಜ ಅಲ್ವಾ? ಅವನಿಗೋಸ್ಕರ ಏನ್ ಬಿಡಕ್ ನೀನ್ ತಯಾರಾಗಿದ್ಯಾ? ಅವನ್ ಮುಂದೆ ಅದು ದೊಡ್ಡದಲ್ಲ, ಅವನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಕ್ ಇಷ್ಟಪಡ್ತೀಯಾ? ಸೊ ಅದು ಲವ್. ಸೊ ಸ್ಯಾಕ್ರಿಫೈಸ್ ಇಸ್ ಅ ಲವ್ ಅಂತ ನಾನು ಅದನ್ನ ಡಿಫೈನ್ ಮಾಡಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ, ಒಂದು ಗಂಡ ಹೆಂಡತಿ ಇಲ್ಲೊಂದು ಏನಾಗಿದೆ, ಒಂದು ಇತ್ತೀಚೆಗೆ ನಡೆದಿದ್ದ ಒಂದು ವಿಚಾರ ಇದು. ಯೂಶುವಲ್ ಆಗಿ ಗಂಡ ಹೆಂಡತಿ ಲೈಕ್ ಅನ್ಯೋನ್ಯತೆ ಇರುತ್ತೆ, ಜಗಳ ಆಡ್ತಾರೆ, ಹೊಡೆದಾಡ್ತಾರೆ. ಬಟ್ ಯಾವ ಲೆಕ್ಕಕ್ಕೆ ಅವರ ಒಂದು ಬಾಂಡೇಜ್ ಇದೆ ಅಂತಂದ್ರೆ, ಅವನ ಲಿವರ್ ಪ್ರಾಬ್ಲಮ್ ಇತ್ತಂತೆ, ಯಕೃತ್ ಅಂತ ಕರೀತಾರೆ ಅದಕ್ಕೆ. ಆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಮಾಡ್ತಾರೆ. ಅದನ್ನ ದಾನ ಮಾಡೋದಕ್ಕೆ ಯಾರು ಇರ್ಲಿಲ್ವಂತೆ. ಈಸ್ ಅರುಣ್ ಕುಮಾರ್ ಅಂತ ಅವನ ಹೆಸರು, ಅರುಣ್ ನಾನಲ್ಲ. ಸೊ ದಾನ ಮಾಡಕ್ ಯಾರು ಇಲ್ದೇ ಸಮಯದಲ್ಲಿ ಅವ್ರ ಹೆಂಡತಿನೇ ಮುಂದಾಗಿ ಅವಳ ಎಡಭಾಗದ ಒಂದು ಲಿವರ್ ನ ತೆಗೆದು ಗಂಡನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಸೊ ದೇ ಬೋತ್ ಆರ್ ಗೋಯಿಂಗ್ ಗುಡ್. ತುಂಬಾ ಚೆನ್ನಾಗಿದ್ದಾರೆ ಈ ಕಾಲದಲ್ಲಿ.
ಸಣ್ಣ ಪಿನ್ ಚಾರ್ಜರ್ ಕೇಳಿದ್ರೇನೆ ಹೆಂಡತಿ ಕೊಡಲ್ಲ, ಅಂತರಲ್ಲಿ ಲಿವರ್ನೇ ತೆಗೆದು ಕೊಟ್ಟಿದ್ದಾಳೆ ಅಂತಂದ್ರೆ ಸಮಥಿಂಗ್ ಗ್ರೇಟ್ ಅಲ್ವಾ? ವೆರಿ ನೈಸ್. ಆಕ್ಚುಲಿ ರಿಯಲ್ ಲೈಫ್ ಕಪಲ್ ಬಗ್ಗೆ ನಮ್ಮ ಅರುಣ್ ಮಾತಾಡ್ದ ಎಂಥ ಪ್ರೀತಿ ಅಂತ. ಇವಾಗ ರಿಯಲ್ ಲೈಫ್ ಬಗ್ಗೆ ಮಾತಾಡೋಣ. ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ರಿಯಲ್ ಲೈಫ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಸಿಕ್ಕಾಪಡೆ ಗ್ರೇಟ್ ಕಪಲ್ ಅಂದ್ರೆ ಶ್ರಾವಣಿ ಮತ್ತೆ ಸುಬ್ರಹ್ಮಣ್ಯ. ದ ವೆರಿ ಬ್ಯೂಟಿಫುಲ್, ದ ವೆರಿ ಗಾರ್ಜಿಯಸ್. ಎಸ್, ಸೌಜನ್ಯ ಅಲ್ಲ, ಅಮೂಲ್ಯ. ಆಕ್ಚುಲಿ ನಮ್ಮ ಮಾರ್ನಿಂಗ್ ಮಂತ್ರನ ಶೂಟ್ ಮಾಡೋದಕ್ಕೆ ಈ ಚಿಕ್ಕ ಸ್ಟುಡಿಯೋದಲ್ಲಿ 4 ಕ್ಯಾಮ್ರಾಸ್ ಇರುತ್ತೆ. ಅದರಲ್ಲಿ ಇವಾಗ ನೀವು ನನ್ನ ನೋಡ್ತಿರೋದು 4ನೇ ಕ್ಯಾಮ್ರಾದಲ್ಲಿ. ಜಿಕೆ ಜನರಲ್ ನಾಲೆಜ್ ನಮ್ಮನ್ನ ನೋಡ್ತಾರೆ. ಇದಕ್ಕೆ ಮುಂಚೆ ಒಬ್ಬಳೇ ನೋಡ್ತಿದ್ರಿ ಅಂತಂದ್ರೆ ಅದು 3ನೇ ಕ್ಯಾಮ್ರಾದಲ್ಲಿ. ಎಸ್, ಹೌದು. ಹೋಗ್ಲಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಬಟ್ ಒಂದ್ ಹೇಳಿದ್ರಂತೂ ಡೆಫಿನೆಟ್ಲಿ ಅರ್ಥ ಆಗತ್ತೆ. ಶ್ರಾವಣಿ ನಮ್ ಜೊತೆ ಇರ್ತಾಳೆ ಇವತ್ತು ಅಂತಂದ್ರೆ ಡೆಫಿನೆಟ್ಲಿ ಅರ್ಥ ಆಗತ್ತೆ. ಬಿಕಾಸ್ ಶ್ರಾವಣಿ ಅಂದರೇನೆ ಅಮೂಲ್ಯ ಅಂತ ಡೆಫಿನೆಟ್ಲಿ ರಿಜಿಸ್ಟರ್ ಆಗಿದೆ ಜನಕ್ಕೆ. ಬಟ್ ಆಕ್ಚುಲಿ ಇಷ್ಟೊತ್ತಿಗೆ ಬರ್ಬೇಕಿತ್ತು. ನೋಡಿ, ಸೋಫಾ ಖಾಲಿ ಇದೆ, ಇಲ್ಲೇ ಕೂತಿರ್ಬೇಕಿತ್ತು. ಒಂದ್ಸಲ ಪ್ರೀತಿಯಿಂದ ಕರೆಯೋಣ, 2 ಸಲ ಕರೆಯೋಣ, 3 ಸಲ ಕರೆಯೋಣ. ಬರ್ಲಿಲ್ಲ ಅಂದ್ರೆ ಹೋಗಿ ಹೇಳ್ಕೊಂಬರೋಣ. ಎಸ್, ಶ್ರಾವಣಿ 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 ಬಂದ್ಬಿಟ್ರು. ಹೇಳ್ಕೊಂಡ್ ಬರೋಣ ಬಂದ್ಬಿಟ್ರಲ್ಲ. ಶ್ರಾವಣಿ ಇಸ್ ಹಿಯರ್. ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಫಾರ್ಮಲ್ ಆಗ್ಬಿಡುತ್ತೆ, ಏನ್ ಮಾಡೋಣ. ವೆಲ್ಕಮ್ ಗಾರ್ಜಿಯಸ್ ಲೇಡಿ. ಥ್ಯಾಂಕ್ ಯು. ಎಲ್ರಿಗೂ ಗುಡ್ ಮಾರ್ನಿಂಗ್, ನಮಸ್ತೆ. ಸೊ ಹುಡುಗಿಯಿಂದ ಲೇಡಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ತುಂಬಾ ಪುಟಾಣಿ ಹುಡುಗಿಯಿಂದ. ಬಿಕಾಸ್ ಚೆಲುವಿನ ಚಿತ್ತಾರದಲ್ಲಿ ಅಫ್ಕೋರ್ಸ್ ಇವಾಗ್ಲೂ ತುಂಬಾ ಮುದ್ದಾಗಿ ತುಂಬಾ ಹುಡುಗಿ. ಚೆಲುವಿನ ಚಿತ್ತಾರಲ್ಲಿ ಎಷ್ಟನೇ ಕ್ಲಾಸ್ ಅಂತ ನೀವು ಅಲ್ಲಿ ಪೋರ್ಟ್ರೇ ಮಾಡೋದು? 8th ಸ್ಟ್ಯಾಂಡರ್ಡ್. ಚೆಲುವಿನ ಚಿತ್ತಾರದಲ್ಲಿ 10th ಸ್ಟ್ಯಾಂಡರ್ಡ್. ನೀವು ಓದ್ತಿದ್ದಲ್ಲ ಆ ಮೂವಿ 10th ಸ್ಟ್ಯಾಂಡರ್ಡ್ ಇಂದ 10th ಪಾಸ್ ಆಗಿ ಎಲ್ಲೋ ಫಸ್ಟ್ PUC ಹೋಗ್ತಾ ಇದ್ದಾರೆ. ಇವ್ರು ಕಮ್ಮಿ ಬರ್ತಾ ಇದಾರೆ, ಪಾಸ್ ಆಗಿ 8th 7th 6th ಹಾಗೆ ಬರ್ತಾ ಇದಾರೆ. ಆಕ್ಚುಲಿ ಇನ್ನ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದಾರೆ. ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯನಲ್ಲೂ ಹಂಗೆ ಇರ್ತೀನಿ. ತುಂಬಾ ಸಿಲ್ಲಿಯಾಗಿ ಏನೇನೋ ತರಲೆ ಮಾಡ್ತಾ ಇರ್ತೀನಿ, ಗಣೇಶರಿಗೆ ಇರಿಟೇಟ್ ಮಾಡ್ತಾ ಇರ್ತೀನಿ. ಎಲ್ಲಾ ಸೀನ್ ನಲ್ಲೂ ಹಂಗೇನೆ. ತುಂಬಾ ಇನೋಸೆಂಟ್ ಕ್ಯಾರೆಕ್ಟರ್. ಇನೋಸೆಂಟ್ ಗಿಂತ ತೀರಾ ಒಂದ್ ಪಟ್ ಕೆಳಗೆ ಅನ್ನೋ ಕ್ಯಾರೆಕ್ಟರ್. ತೀರಾ ಪೆದ್ದಾಗಿ ಹಾಡ್ತಿರ್ತಾಳೆ. ಮತ್ತೆ ಅವಳಿಗೆ ಒಂದ್ 12 years ಮೆಚುರಿಟಿ ಅಷ್ಟೇ ಇರುತ್ತೆ. ಬಬ್ಲಿ ಆಗಿರ್ತೀರಾ? ಬಬ್ಲಿ ಆಗಿರಲ್ಲ. ಆದ್ರೆ ನಾವಿಬ್ರು ನಾನೇನೋ ಮಾತಾಡ್ತಾ ಇರ್ತೀನಿ, ಅವ್ರು ಮಾತಾಡ್ತಾ ಇರೋದನ್ನ ಅರ್ಥ ಮಾಡ್ಕೊಂಡು ನಾನು ಮಾತಾಡ್ತಿರಲ್ಲ. ಅವ್ರೇನೋ ಅರ್ಥದಲ್ಲಿ ಮಾತಾಡ್ತಿರ್ತಾರೆ, ನಾನೇನೋ ಅರ್ಥದಲ್ಲಿ ಮಾತಾಡ್ತಾ ಇರ್ತೀನಿ. ಬಟ್ ಆ ಅರ್ಥ ಜನರಿಗೆ ಗೊತ್ತಿರುತ್ತೆ. ಬಟ್ ಲವ್ ಆದಾಗ ಲವ್ ಮಾತ್ರ ಅರ್ಥ ಆಗತ್ತೆ ಶ್ರಾವಣಿಗೆ ಫಿಲ್ಮ್ನಲ್ಲಿ. ಓಕೆ ಓಕೆ, ವೆರಿ ನೈಸ್. ಓಕೆ, ಇವಾಗ ಇದೇ ಖುಷಿಗೆ ಇವ್ರನ್ನ ಮಾತಾಡ್ಸಿದಂತ ಖುಷಿಗೆ ಒಂದು ಸಾಂಗ್ ಮೇಕಿಂಗ್ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ ಸೌಜನ್ಯ. ಡೆಫಿನೆಟ್ಲಿ ಹಾಡುಗಳ ಬಗ್ಗೆ ಸಾಕಷ್ಟು ಮಾತಾಡೋಣ ಅಮೂಲ್ಯ ಜೊತೆ, ಶ್ರಾವಣಿ ಜೊತೆ. ಬರೀ ಇವಾಗ ಸದ್ಯಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಒಂದು ಹಾಡಿನ ಬ್ಲೂಪರ್ ಅಂದ್ರೆ ಮೇಕಿಂಗ್, ಅದರ ಒಂದು ಝಲಕ್ ನೋಡ್ಕೊಂಬನ್ನಿ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಏನೋ ಎಲ್ಲ ಕಾರಣ ಸುಮ್ಮನೆ ನಕ್ಕೆ ಬಿಟ್ಟರು, ತುಂಬಾ ಹತ್ತ ಇದ್ದರು, ಕದ್ದು ನೋಡುತ್ತಿದ್ದರು, ಪ್ರೀತಿಸೇ ಬಿಟ್ಟರು. ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು, ಶ್ರಾವಣಿ ಸುಬ್ರಹ್ಮಣ್ಯ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಮಳೆಯಲ್ಲೇ ನೆನೆಯುತ್ತಾನೆ ನಿಂತನು ನೋಡಿ, ಮಳೆ ಬಾರದೆ ಕೊಡೆಯ ಹಿಡಿದು ನಿಂತಳು ನೋಡಿ. ಈ ಪ್ರೀತಿ ಕಿತಾಪತಿ ಫಜೀತಿ ಅಂತೂ ತುಂಬಾ ಅತಿ, ಏನೇನೋ ಕರಾಮತಿ ಆಗಿದೆಯೋ ಪ್ರೀತಿ ಪ್ರತಿ ಸತಿ. ನಿದ್ದೆಯ ಮಧ್ಯೆಯೂ ಎದ್ದಳು ನಕ್ಕಳು, ಇಬ್ಬರು ಸುಮ್ಮನೆ ನಗುತ್ತಿರೋ ದಿಕ್ಕಲು ಮನಸ್ಸಲ್ಲೇ. ಸೊ ಅಮೂಲ್ಯ, ಟಾಕಿಂಗ್ ಅಬೌಟ್ ದ ಸಾಂಗ್ಸ್, 4 ಹಾಡುಗಳಲ್ಲೂ ನೀವು ಕಾಣಿಸ್ಕೊಂಡಿದ್ದೀರಾ. ಒಂದ್ರಲ್ಲಿ ಒಂದು ಸ್ಮಾಲ್ ರೋಲ್ ಬಂದು ಹೊಟ್ಟೋಗ್ತೀರಾ, ಬಟ್ ಇನ್ನು 3 ಹಾಡುಗಳಲ್ಲಿ ಫುಲ್ ಲೆಂತ್ ಫುಲ್ ಸಾಂಗ್ ಇರ್ತೀರಾ. ಸೊ ಫಸ್ಟ್ ಐಟಮ್ ಸಾಂಗ್ ಇಂದಾನೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಗೋವಿಂದಾಯ ನಮಃ ಚಿತ್ರದ ಪ್ಯಾರ್ಗೆ ಆಗ್ಬಿಟ್ಟೈತೆ ಇಂದ ಸಿಕ್ಕಾಪಡೆ ಪಾಪ್ಯುಲರ್ ಆದಂತಹ ಪಾರುಲ್ ಯಾದವ್ ಅವರು ಈ ಚಿತ್ರದ ಒಂದು ಐಟಮ್ ನಂಬರ್ ನಮ್ಮ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ ಹಾಡು. ಸೊ ಎಸ್, ಅದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಿಮ್ಮ ರೋಲ್ ಏನದ್ರಲ್ಲಿ ಆ ಹಾಡಿನಲ್ಲಿ?
ನಾನು ಅಚಾನಕ್ಕಾಗಿ ಅಲ್ಲಿರ್ತೀನಿ. ಸೊ ಬೈ ಮಿಸ್ಟೇಕ್ ಅಲ್ಲಿ ಬಿ ದೇರ್. ಅವಾಗ ಒಂದು 2 ಸ್ಟೆಪ್ ಮಾತ್ರ ಹಾಕಿದೀನಿ ಅಷ್ಟೇ. ಅಂದ್ರೆ ಅವ್ರನ್ನ ನೋಡ್ಕೊಂಡು ನಾನ್ ಡಾನ್ಸ್ ಮಾಡ್ತಾ ಇದೀನಿ ಅನ್ನೋ ತರ. ಅದ್ ಬಿಟ್ರೆ ಬೇರೆ ಏನಿಲ್ಲ, ನಂದು ಜಾಸ್ತಿ ಏನಿಲ್ಲ. ಪರೋಲಿಯಾದವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಪ್ರೊಫೆಸರ್ ಅವರು. ಅಂಡ್ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಹರಿ ಸರ್. ಅಂಡ್ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಲೇಬೇಕು. ಮುರಳಿ ಮಾಸ್ಟರ್ ತುಂಬಾ ಒಳ್ಳೆ ಸ್ಟೆಪ್ ಹಿಂಗೆಲ್ಲ ಕೊಟ್ಟು ಸೂಪರ್ ಆಗಿ ಮಾಡಿದ್ದಾರೆ. ಸೊ ನಿಮ್ಮ ಒಂದು 2 ಸ್ಟೆಪ್ ಏನಿದೆ ಅದು ಇಲ್ಲಿ ಮಾಡ್ಬೋದಾ ಕೂತ್ಕೊಂಡೆ? ಕುತ್ಕೊಂಡ್ ಮಾಡಕ್ಕಾಗಲ್ಲ. ಲೈಕ್ ವಾಟ್ ಇಸ್ ಇಟ್ ಆಲ್ ಅಬೌಟ್? ಹೆಂಗಿದೆ ಒಂದು ಮ್ಯೂಸಿಕ್ ಹಿಂಗಿದೆ. ಓಕೆ ಓಕೆ ಓಕೆ, ನಾನು ಮಾಡ್ಬೋದು. ಸಿಂಪಲ್ ಅಲ್ಲ? ಸೊ ಎಸ್, ಮಂಜುಳಾ ಗುರುರಾಜ್ ಅವರು ಹಾಡಿದಂತ ಹಾಡು ಇದು. ಸೊ ಇದಲ್ಲದೆ ಐಟಮ್ ನಂಬರ್ ಅಲ್ಲದೆ ಇನ್ನು 3 ಹಾಡುಗಳಿದೆ. ಅದರಲ್ಲಿ 2 ನೀವು ಎಲ್ಲಿ ಶೂಟ್ ಮಾಡಿರೋದು? ಬ್ಯಾಂಕಾಕ್ ನಲ್ಲಿ. ಸುಮಾರು ಇನ್ಸಿಡೆಂಟ್ಸ್ ನೆನ್ನೆ ಗಣೇಶ್ ಅವರು ಹೇಳ್ತಿದ್ರು. ಸೊ ನೆನ್ನೆ ನೋಡಿದ್ರೆ ಮಾರ್ನಿಂಗ್ ಮಂತ್ರ ಶೋರ್ ಮಿಸ್ ಮಾಡಕ್ಕಾಗತ್ತಾ? ಫಿನಿಶ್ ಬಗ್ಗೆ ನೋಡಿದ್ರ? ಓಕೆ, ಅವಾಗ ನೀವು ಇದ್ರ ಸ್ಪಾಟ್ ಅಲ್ಲಿ? ಹಾ, ನಾನು ಇದ್ದೆ. ಎಲ್ರು ಅದಾದ್ಮೇಲೆ ಎಲ್ರಿಗೂ ಅದೇ ಪೆಟ್ರೋಲ್ ಫಿನಿ ತಗೊಂಡಿದ್ದೆ ನಮ್ಮ ಸ್ಪಾಟ್ ನಲ್ಲಿ. ವೆರಿ ನೈಸ್, ತುಂಬಾ ಎಂಜಾಯ್ ಮಾಡಿದೀವಿ ನಾವು. ಕೋರ್ಸ್ ಗಣೇಶ್ ಸರ್ ಇದ್ದಾರೆ ಅಂದ್ಮೇಲೆ ಅಲ್ಲಿ ನಗು ಇದ್ದೇ ಇರುತ್ತೆ. ಓಕೆ, ನಗು ಇದ್ದೇ ಇರುತ್ತೆ ಗಣೇಶ್ ಅವರು ಇದ್ರೆ. ಸರಿ, ಹೇಗಿತ್ತು ನಿಮ್ಮ ಒಂದು ಕೋಆರ್ಡಿನೇಷನ್? ಲೈಕ್ ಏನ್ ಅನ್ನಿಸ್ತಾ ಇತ್ತು? ಆ ಸಾಂಗ್ ಎಸ್ಪೆಷಲಿ ಐಲ್ಯಾಂಡ್ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತಂತೆ, ನೀರ್ ತುಂಬ್ಕೊಂತ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಹೇಗಿತ್ತು? ಭಯ ಆಗ್ಲಿಲ್ವಾ ನೀರ್ ತುಂಬ್ಕೊಂಡು? ಎಲ್ಲಿ ಭಯ ಏನ್ ಆಗ್ತಾ ಇರ್ಲಿಲ್ಲ. ಹೀರೋ ಜೊತೆಲೆ ಭಯ ಆಗಲ್ಲ ಅಲ್ಲ? ಆತರ ಏನಿಲ್ಲ. ಆಬ್ವಿಯಸ್ಲಿ ಅದನ್ನು ಇರ್ಬೋದು, ಬಿಕಾಸ್ ಗಣೇಶ್ ಸರ್ ಯಾವಾಗ್ಲೂ ನನ್ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಹೋಗಮ್ಮ ನೀನ್ ಫಸ್ಟ್ ಹೋಗಮ್ಮ ಅಂತ ಇರ್ತಾರೆ. ಅವ್ರು ಸೇಫ್ ಗಾರ್ಡ್ ಆಗೋದನ್ನ ನೋಡೋದ್ರ ಬದಲು ಫಸ್ಟ್ ಹೋಗಮ್ಮ ನೀನ್ ಫಸ್ಟ್ ಹೋಗಮ್ಮ, ನಿಮ್ ಮಮ್ಮಿನ್ ಕರ್ಕೊಳವ ಅಂತ ಇರ್ತಾರೆ. ಸೊ ಆ ತರದ್ ವೇನಲ್ಲಿ ನಾವು ತುಂಬಾ ಎಂಜಾಯ್ ಮಾಡಿದೀವಿ. ಅಂಡ್ ಆಬ್ವಿಯಸ್ಲಿ ಎನಿ ಟೈಮ್ ಎಲ್ರಿಗೂ ಗಣೇಶ್ ಸರ್ ಕಾಲ್ ಎಳಿತಾ ಇದ್ರು. ಅದು ಮಾತ್ರ ಮರೆಯಕ್ ಆಗಲ್ಲ. ಒಂದೊಂದು ರಾತ್ರಿ ಕೂಡ ನೆನ್ಪಾಗ್ಬಿಟ್ರೆ ಎಷ್ಟೊಂದು ನಗ್ತೀವಿ. ಬಹುಶಃ ನಿಮ್ಗೂ ನೆನ್ನೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಡೆಫಿನೆಟ್ಲಿ ಯಾಕೆ ಹೇಳ್ತೀರಾ ಅದ್ರ ಕಥೆನ? ಮತ್ತೆ ಶನಿವಾರ ಬರ್ತಾರಲ್ಲ, ಇನ್ನೂ ಸಾಕಷ್ಟು ಮಜಾ ಮಾಡೋಣ. ನಾವು 3 ಜನ ಸೇರ್ಕೊಂಡು ಅವ್ರ ಕಾಲ ಎಳಿಯೋಣ. ಬಟ್ ಆಕ್ಚುಲಿ ಸ್ವಲ್ಪ ಇವಾಗ ಸೀರಿಯಸ್ ಆಗ್ಬಿಡೋಣ. ಓಕೆನಾ? ನಿಮ್ಮಲ್ಲಿ ಸುಮಾರು ಕಂಪ್ಲೇಂಟ್ಸ್ ಹೇಳ್ತಿದ್ರಲ್ಲ ಪ್ರೊಡ್ಯೂಸರ್, ಸುಮಾರು ಕಂಪ್ಲೇಂಟ್ಸ್, ಲೆಕ್ಕ ಇಲ್ದಿರೋಷ್ಟು ಕಂಪ್ಲೇಂಟ್ಸ್. ನನಗೆ ಬೇಜಾರಾಗೋಯ್ತು. ಇವಾಗ್ಲೇ ಹೇಳ್ಬೇಡ. ಓಕೆ, ಕಂಪ್ಲೇಂಟ್ಸ್ ಎಲ್ಲ ಹಾಗೆ ಇರ್ಲಿ. ಆಕ್ಚುಲಿ ಅಮೂಲ್ಯನ ಹೀಗೆ ಅಂತ ಅನಿಸ್ಬಿಡ್ತು ನಮ್ಗೆ. ಇವಾಗ ಅಮೂಲ್ಯ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಗೆ ಪ್ರೊಡ್ಯೂಸರ್ ವತಿಯಿಂದ ತಿಳ್ಕೊಂಡಿದೀವಿ. ಆಕ್ಚುಲಿ ಲೈವ್ ಇದ್ರೆ ಅದೊಂದು ಅಡ್ವಾಂಟೇಜ್. ಏನೇ ಇದ್ರು ಕರೆಕ್ಟ್. ಸೊ ಇವಾಗ ಅಮೂಲ್ಯನೇ ಫೋಕಸ್ ಮಾಡ್ತೀರಿ ಸರ್ ಕೇಳ್ತಿರೋಂತ ಪ್ರಶ್ನೆಗೆ ಹೇಗಿರುತ್ತೆ ಅವರ ರಿಯಾಕ್ಷನ್ ನೋಡೋಣ. ಸೊ ಅಮೂಲ್ಯ ಅವರು ಸೆಟ್ಗೆ ಟೈಮ್ ಕರೆಕ್ಟ್ ಆಗಿ ಬರಲ್ಲ. ಸೊ ತುಂಬಾ ಲೇಟ್ ಆಗಿ ಬರ್ತೀರಾ ಅಂತ ಹೇಳ್ತಿದ್ರು ಪ್ರೊಡ್ಯೂಸರ್. ಸೀರಿಯಸ್ಲಿ ನಗ್ಬಾರ್ದು ಹಂಗೆಲ್ಲ. ಹೇಳ್ಕೊಡೋ ಡೈಲಾಗ್ ಸರಿಯಾಗಿ ಹೇಳೋದಿಲ್ಲ. ನಾನು ಯಾಕೆ ಹೇಳಬೇಕು, ನಾನು ಹೇಳದೆ ಹೆಂಗೆ ಅಂತ ಇವರೇ ಸೇರ್ಸ್ಕೊಂಡು ಏನೋ ಹೇಳ್ತಾರಂತೆ ಅಂತ ಹೇಳ್ತಿದ್ರು. ಆಮೇಲೆ ಸೆಟ್ ಅಲ್ಲಿ ಎಲ್ಲಾರ್ಗು ಚಿಕನ್ ತಂದಿದ್ರೆ ನೀವು ಒಬ್ಬರೇ ಎಲ್ಲ ಕುತ್ಕೊಂಡು ತಿಂತಿರ್ತೀರಾ ಕ್ಯಾರವ್ಯಾನ್ ಅಲ್ಲಿ ಅಂತ ಹೇಳ್ತಿದ್ರು. ಆಮೇಲೆ ನಂಗೆ ಕ್ಯಾರವ್ಯಾನ್ ಬೇಕು ಸೆಪರೇಟ್ ಆಗಿ, ನನಗೆ ಸೆಪರೇಟ್ ಆಗಿ ಬೇಕು ಅಂತ ಹಠ ಮಾಡ್ತಿರಂತೆ. ಪ್ರೊಡ್ಯೂಸರ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಕ್ಯಾರವಾನ್ ಕೇಳ್ತಿದ್ರು ಅಂತ ಒಂದು. ಆಮೇಲೆ ಅತಿ ಹೆಚ್ಚು ಸಂಭಾವನೆ ಕೇಳ್ತಿದ್ರಂತೆ. ಇಷ್ಟೇ ಆಗ್ಬೇಕ್ರಿ, ಆಗಲ್ಲ, ಮಾಡಲ್ಲ. ದಿನ ಏರಿಸ್ತಾ ಇದ್ರಂತಪ್ಪ. ಎಲ್ಲರೂ ಯೂಶಲ್ ಹೀರೋಯಿನ್ಸ್ ಮೂವಿಯಿಂದ ಮೂವಿಗೆ ಏರಿಸ್ತಾ ಹೋಗ್ತಾ ಇರ್ತಾರೆ, ದಿನಕ್ಕೆ ಏರಿಸ್ತಾ ಇದ್ರಂತೆ. ಮಾರ್ನಿಂಗ್ ಮಂತ್ರಗೆ ಬರ್ಬೇಕು ಅಂದ್ರೆ ನನ್ಗೆ ಇಷ್ಟು ಸ್ವಲ್ಪ ಎಕ್ಸ್ಟ್ರಾ ಸಂಭಾವನೆ ಕೊಡ್ಬೇಕು ಅಂತೆಲ್ಲ ಕೇಳಿದ್ರಂತೆ. ಆಮೇಲೆ ಎಲ್ಲ ಹೋಗಿ ಅವ್ರ ತಾಯಿ ಹತ್ರ ಕಂಪ್ಲೇಂಟ್ ಮಾಡ್ತಿದ್ರಂತೆ, ಮಮ್ಮಿ ಹೀಗೆ ಪ್ರೊಡ್ಯೂಸರ್ ಅಂತ ಕ್ಯೂಟ್ ವಾಯ್ಸ್ ಅಲ್ಲಿ. ಆಕ್ಚುಲಿ ನಿಜವಾಗ್ಲೂ ಹೇಳಿದ್ರು ಪ್ರೊಡ್ಯೂಸರ್ಸ್ ಇದಿಷ್ಟು. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಇದರಲ್ಲೇ ಗೊತ್ತಾಗ್ತಿದೆ ನೋಡಿ. ಹೌದು, ನಾನು ಹಿಂಗೆ ಇದ್ದೆ. ಸೊ ಇವಾಗ ನೀವು ಹೇಳಿ, ಪ್ರೊಡ್ಯೂಸರ್ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದ್ರಲ್ಲ, ಆ ಥರದ್ದು ಏನಾದ್ರು ಕ್ಲಾಶಸ್ ನಡೆದಿತ್ತಾ ನಿಮಗೆ? ತುಂಬಾ ನಡೆದಿದೆ, ಇನ್ನೂ ಜಾಸ್ತಿ ನಡೆದಿದೆ. ಅವ್ರು ಹೇಳಿಲ್ಲ ಇನ್ನೂ ಸ್ವಲ್ಪ. ಓಕೆ, ಇವಾಗ ನೀವು ಹೇಳಿ ಪ್ರೊಡ್ಯೂಸರ್ ಬಗ್ಗೆ. ಪ್ರೊಡ್ಯೂಸರ್ ಬಗ್ಗೆ ನಾ ನೋಡಿ ಜಿ ಕನ್ನಡಕ್ಕೆ ಬಂದ್ಬಿಟ್ಟು ಒಂದೇ ಕಾಸ್ಟ್ಯೂಮ್ ನಲ್ಲಿ ಈ ತರ ಪ್ರೋಗ್ರಾಮ್ ಮಾಡಿದ್ದಾರೆ. ಗಣೇಶ್ ಸರ್ ಹೇಳ್ಬೋದು ನೆಕ್ಸ್ಟ್. ಕಂಟಿನ್ಯೂ. ನೀವು ಭವಿಷ್ಯನೂ ಚೆನ್ನಾಗಿ ಹೇಳ್ತೀರಾ ಅಂತ ಆಯ್ತು. ಮಂಗಳವಾರ ನಡೀತಾ ಇರೋದ್ರಿಂದ ಇನ್ ಯಾವ್ದೋ ವಾರದ ಇವಾಗಲೇ ಸೇರ್ಸ್ಕೊಂಡು ಹೇಳ್ತಾ ಇದಾರೆ. ವೆರಿ ಗುಡ್. ಬಟ್ ಆಕ್ಚುಲಿ ಫಸ್ಟ್ ಟೈಮ್ ಅಮೂಲ್ಯ ಎಲ್ಲಾ ಮಾತುಗಳನ್ನ ಕೇಳಿದಾಗ ಶಾಕ್ ಆಯ್ತು. ಏನಿದು ಪ್ರೊಡ್ಯೂಸರ್ ಈ ತರ ಹೇಳ್ತಿದಾರಲ್ಲ ಅಂತ ಸೀರಿಯಸ್ಲಿ ಶಾಕ್ ಆಯ್ತು. ನನಗೂ ಅಷ್ಟು ನಾನೇ ಅನ್ಕೊಂಡಿದ್ದೆ ಗೊತ್ತಾ, ನಾನೇನೋ ಹೀರೋ ಅಂತ ಆದ್ರೆ ಫಸ್ಟ್ ನಾನು ಅಮೂಲ್ಯ ಜೊತೆ ಹೀರೋಯಿನ್ ಆಗಿ ನಾನು ಅವ್ರ ಜೊತೆ ಹೀರೋ ಆಕ್ಟ್ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಇದೆಲ್ಲ ಕೇಳಿದ್ಮೇಲೆ ಯಾಕೋ ಬೇಡಪ್ಪ, ಯಾಕೋ ಸುಮ್ಮನಾಗ್ಬಿಡೋದು ವಾಸಿ ಅಂತ ಅನ್ಸ್ಬಿಟ್ಟಿದೆ. ಬಟ್ ಇಷ್ಟೆಲ್ಲ ಹೇಳಾದ್ಮೇಲೆ ಶಾಕ್ ಎಲ್ಲ ಆಯ್ತು. ಸರಿ ಇದೆಲ್ಲದ್ರ ಬಗ್ಗೆ ಕೇಳ್ತೀವಿ, ಓಕೆ ಸರ್ ಲೈನ್ ಡಿಸ್ಕನೆಕ್ಟ್ ಮಾಡ್ತೀವಿ ಅಂತಾನೆ. ಮೇಡಮ್ 1 ನಿಮಿಷ ಮೇಡಮ್, ಇವಾಗ ಇಷ್ಟು ಏನ್ ಹೇಳಿದ್ನು ಅದಕ್ಕೆ ಡೆಡ್ ಆಪೋಸಿಟ್ ಮೇಡಮ್. ನಾವು ಮಾಡಿದ್ದು ತಮಾಷೆಗಾಗಿ ಅಂತೆಲ್ಲ ಹೇಳ್ಬಿಟ್ರು ನಮ್ಗೆ ಅಂತ ಬಿಸ್ಕೆಟ್ ಹಾಕಿದ್ರು ಅಂದ್ರೆ ನಿಮ್ಮ ಪ್ರೊಡ್ಯೂಸರ್. ಒಂದೇ ಒಂದು ವಿಷಯಕ್ಕೂ ತೊಂದರೆ ಮಾಡಿಲ್ಲ, ಅವ್ರು ಮಾತೇ ಆಡಲ್ಲ ಮೇಡಮ್, ನೀವ್ ಇಂಟರ್ವ್ಯೂ ಹೆಂಗ್ ಬಾಯ್ ಬಿಡಿಸ್ತೀರಾ ಅಂತ ಕೂಡ ಕೇಳಿ. ಆಕ್ಚುಲಿ ನೀವು ನನಗೆ ಮಾತಾಡಕ್ಕೆ ಬಿಡ್ತಿಲ್ಲ, ಟು ಬಿ ವೆರಿ ಫ್ರಾಂಕ್.
ನೋ ಕಮೆಂಟ್ಸ್. ಓಕೆ, ಇವಾಗ ಅವಾಗ್ಲಿಂದ ನೋಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇದಾರೆ. So, ಇವಾಗ ನಾನು ನೋಡ್ತಾ ಇದ್ದೀನಿ, ಮಾತಾಡೋಣ. ಓಕೆ, ಈಗ ಆಯುರ್ವೇದ ನ್ಯೂಟ್ರಿಗೆ ಅರ್ಪಿಸುವ ಮಾರ್ನಿಂಗ್ ಮಂತ್ರನ ಮುಂದುವರಿಸ್ತಾ ಇದ್ದಾರೆ ನಮ್ಮ ಅಮೂಲ್ಯ ಅವರು. ನೋ ಕಮೆಂಟ್ಸ್. ನೀವ್ ನಡೆಸ್ಕೊಡ್ತಿರೋದು, ನಾನು ಆಂಕರ್. ನಾವು ನಡೆಯೋದು ಇಲ್ಲ, ಕೂತ್ಕೊಂಡೇ ಇರ್ತೀವಿ. ಇವಾಗ ನೀವು ಮಾತಾಡ್ತೀವಿ. ಇಷ್ಟೆಲ್ಲ ಮಾತಾಡಾದ್ಮೇಲೆ ನನಗೆ ತುಂಬಾ ದುಃಖ ಆಗ್ತದೆ. ಇದು ಆದ್ರೆ ಅಳು ಬರ್ತಿಲ್ಲ. ಹೌದು, ಇಷ್ಟೆಲ್ಲ ದುಃಖದಲ್ಲಿ ಇನ್ನೊಂದಷ್ಟು ಮಾತಾಡೋಣ ಅಂತ ಡಿಸೈಡ್ ಮಾಡಿದೀನಿ. ನಮಗ್ ದುಃಖ ಆದ್ರೂ ಮಾತಾಡ್ತೀವಿ, ಸಂತೋಷ ಆದ್ರೂ ಮಾತಾಡ್ತೀವಿ, ಒಟ್ನಲ್ಲಿ ಮಾತಾಡ್ತಾನೆ ಇರ್ತೀವಿ. ಸೊ ಇವಾಗ ಮಾಂಟಾಜ್ ಹಾಡಿನ ಬಗ್ಗೆ ಮಾತಾಡ್ತಾ ಗಣೇಶ್ ಅವರ ಫೇವ್ರೇಟ್ ಅಂತ ಹೇಳ್ತಿದ್ರು ಅದು. ಸೊ ಈ ಮಾಂಟಾಜ್ ಅಂದ್ರೆ ಅಫ್ಕೋರ್ಸ್ ನನಗೆ ಅರುಣ್ಗೆ ಇರ್ಬೋದು, ನಮ್ಮ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ಹೇಳಿ, ಯಾಕಂದ್ರೆ ಫಿಲ್ಮ್ ಟರ್ಮ್ಸ್ ಯೂಶಲಿ ನಮಗೆ ಅರ್ಥ ಆಗಲ್ಲ. ಹೌದು, ಮಾಂಟೇಜಸ್ ಅಂದ್ರೆ ಸುಮ್ನೆ ನಾವು ಏನೋ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಶಾರ್ಟ್ಸ್ ಸೀನ್ ಅಂತ ಒಂದು ಥೀಮ್ ಇಟ್ಕೊಂಡಿರ್ತೀವಿ ಅದಕ್ಕೆ ಅಂತಾನೆ. ಸೊ ಅದನ್ನ ಬಂಚ್ ಬೈ ಬಂಚ್, ಈಗ ಏನೋ ಒಂದು ನನ್ಗೆ ತಿನ್ಸೋದಾಗಿರ್ಬೋದು, ಅವ್ರು ನನ್ಗೆ ತಿನ್ಸೋದಾಗಿರ್ಬೋದು, ಅದನ್ನ ಒಂದು ಮಾಂಟೇಜ್ ಅಂತ ಇಟ್ಕೊಂಡಿರ್ತೀವಿ. ಅದನ್ನ ಸಪ್ರೇಟ್ ಆಗಿ ಒಂದೊಂದು ಮಾಡ್ಕೊಂಡಿರ್ತೀವಿ. ಎಲ್ಲಾನು ಕಂಬೈನ್ ಮಾಡಿದ್ರೆ ಒಂದು ಸಾಂಗ್ ಆಗುತ್ತೆ. ಮಾಂಟೇಜ್ ಸಾಂಗ್ ಅಂತ ಕರೀತಾರೆ. ಆಮೇಲೆ ಈ ಸಾಂಗ್ ಕಣ್ಣಲ್ಲೇ ಕಣ್ಣಿಟ್ಟು ಟೈಟಲ್ ಟ್ರ್ಯಾಕ್ ಶ್ರಾವಣಿ ಸುಬ್ರಹ್ಮಣ್ಯ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ವಾಸ್ ವೆರಿ ಫನ್. ಯಾಕಂದ್ರೆ ಮಾಂಟೇಜಸ್ ನಲ್ಲೇ ನಾವು ಆರ್ಟಿಸ್ಟ್ ಗಳು ತುಂಬಾ ಎಂಜಾಯ್ ಮಾಡ್ತೀವಿ. ಯಾಕಂದ್ರೆ ಅದು ಲಿಪ್ ಇರಲ್ಲ, ನಾವೇನೋ ಮಾಡ್ತಾ ಇರ್ತೀವಿ, ಏನೋ ಮಾಡಿ ಮೇಡಮ್ ಸುಮ್ನೆ ಲಾಂಗ್ ಶಾರ್ಟ್ ಎಲ್ಲ ಇದ್ಬಿಟ್ರೆ ಏನೋ ಮಾಡಿ ಅಂತ ಇರ್ತಾರೆ. ಆಕ್ಷನ್ ಒಂದಿದ್ರೆ ಸಾಕು ಅಂತ ಇರ್ತಾರೆ. ಏನೇನೋ ಮಾತಾಡ್ಕೊಂತ ಆರಾಮಾಗಿ ಸ್ಪೆಂಡ್ ಮಾಡ್ತೀವಿ. ಅದ್ರಲ್ಲಿ ಒಂದಂದ್ರೆ ಶ್ರಾವಣಿ ಸುಬ್ರಹ್ಮಣ್ಯ ಟೈಟಲ್ ಟ್ರ್ಯಾಕ್ ನಲ್ಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾವು ಒಂದು ಸಾರಥಿ ಮೇಲೆ ಕುತ್ಕೊಂಡು ನಾನು ಗಣೇಶ್ ಸರ್ ಬರ್ತೀವಿ. ಒಂದ್ ಶಾರ್ಟ್ ನಲ್ಲಿ ಹೆಂಗಂದ್ರೆ ನಾನು ನಿಂತ್ಕೋಬೇಕಿತ್ತು, ಗಣೇಶ್ ಸರ್ ನಿಂತ್ಕೋಬೇಕಿತ್ತು. ಆಕ್ಷನ್ ಅಂದ್ರು. ನಿಂತ್ಕೋಬೇಕಿತ್ತು, ಕುತ್ಕೊಂಡಿದ್ದವ್ರು ನಿಂತ್ಕೋಬೇಕಿತ್ತಲ್ಲ. ಗಣೇಶ್ ಸರ್ ನನ್ ದುಪ್ಪಟ್ಟ ಕೆಳಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಸರ್ ದುಪ್ಪಟ್ಟ ಅಂತ ಏನಮ್ಮ ಅವ್ರಿಗೆ ಇಟ್ಕೊಂಡಿರೋದು ಗೊತ್ತಿಲ್ಲ. ಸೊ ಇಟ್ ವಾಸ್ ವೆರಿ ಫನ್. ಆದ್ರೆ ಶಾರ್ಟ್ ಓಕೆ ಮಾಡ್ಕೊಂಡ್ರು, ಅದನ್ನ ವೆರಿ ಫನ್. ಆಮೇಲೆ ಇನ್ನೊಂದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲೆಲ್ಲ ಫುಲ್ ಕ್ರೌಡ್ ಇದಾರೆ. ಅಲ್ಲಿ ನನ್ನ ಗಣೇಶರು ಮಾದೇಶ ಅಂತ ನನ್ಗೆ ಚೆಲುವಿನ ಚಿತ್ತಾರದಲ್ಲಿ ಹೆಂಗ್ ಕರೀತಾ ಇದೆ ಅದನ್ನ ಹಾಡ್ಕೋತಾ ಇದ್ದಾರೆ. ನನ್ ಮಾನ ಮರ್ಯಾದಿನೆಲ್ಲ ಕ್ರೌಡ್ ಬಂದೇನೋ ಕಳೀತಾ ಇತ್ತು. ತುಂಬಾ ತಮಾಷೆ ಮಾಡ್ತೀರಪ್ಪ ನೀವು. ಇವಾಗ ನೀವು ಯಾವ ಹಾಡಿನ ಬಗ್ಗೆ ಮಾತಾಡಿದ್ರೋ ಅದೇ ಹಾಡಿನ ಮೇಕಿಂಗ್ ನ ಒಂದು ಚಿಕ್ಕ ಝಲಕ್ ನೋಡೋಕ್ಕೂ ಮುಂಚೆ ಅಮೂಲ್ಯ ಅವರ ನಗು ನೋಡಿ, ಎಷ್ಟು ಚೆನ್ನಾಗಿ ನಗ್ತಾರೆ ನೋಡಿ, ಎಷ್ಟು ಮುದ್ದಾಗಿ ನಗ್ತಾರೆ ನೋಡಿ. ಇದನ್ನ ನೋಡಾದ್ಮೇಲೆ ಇವಾಗ ಹಾಡಿನ ಮೇಕಿಂಗ್ ನ ಝಲಕ್ ನೋಡ್ಕೊಂಡ್ ಬನ್ನಿ. ಇವತ್ತೇನು ಸ್ಪೆಷಲ್ ಆಸ್ ಯು ನೋ, ಈ ಮಂಗಳವಾರ ನಮ್ಮ ಜೊತೆ ಇದ್ದಾರೆ ದ ವೆರಿ ಬ್ಯೂಟಿಫುಲ್, ದ ವೆರಿ ಗಾರ್ಜಿಯಸ್. ಬೇಡಪ್ಪ ಇನ್ ಜಾಸ್ತಿ ಹೇಳಿದ್ರು ಜಾಸ್ತಿ ಆಗ್ಲಿಲ್ವಾ ನಿಮ್ಗೆ ಇದು ಅಂತ ಕ್ಯೂಟ್ ಆಗಿ ಕೇಳ್ಬಿಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ ಹಾಗೆ. ವೆರೇಸ್ ಈ ಮುದ್ದಾದ ಹುಡುಗಿಗೆ ಬಿಲ್ಡಪ್ಪೇ ಬೇಡ, ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಗಣೇಶ್ ಅವರು ಕೂಡ ನೆನ್ನೆ ಹೇಳ್ತಿದ್ರು ತುಂಬಾ ಇನ್ನೋಸೆಂಟ್ ರಿಯಲ್ ಲೈಫ್ ಅಲ್ಲೂ ಅಮೂಲ್ಯ. ಸೊ ಅದನ್ನೇ ಪೋರ್ಟ್ರೇ ಮಾಡಿದ್ದಾರೆ ಆನ್ ಸ್ಕ್ರೀನ್ ಶ್ರಾವಣಿ ರೋಲ್ ಅಲ್ಲಿ ಅಂತ. ಸೊ ಹಾಡುಗಳೆಲ್ಲ ನೋಡ್ತಿದ್ವಲ್ಲ ಈ ಮೇಕಿಂಗ್ ಕೂಡ, ಅಂಡ್ ಆಲ್ಸೋ ಈ ಚಿತ್ರದ ಕೆಲವೊಂದು ಫೋಟೋಸ್ ಎಲ್ಲ ನೋಡಿದಾಗ ದಪ್ಪ ಇದ್ದೀರಾ ಅನ್ಸುತ್ತೆ ಮೂವಿನಲ್ವಾ ಇದಕ್ಕೆ ಕಂಪೇರ್ ಮಾಡಿದ್ರೆ. ಮೂವಿಗೋಸ್ಕರ ದಪ್ಪ ಆಗಿದ್ದ ಹೇಗೆ? ಆಕ್ಚುಲಿ ಅಂದ್ರೆ ನಾನು ದಪ್ಪ ಆಗ್ಬೇಕು ಅಂತ ಆಗಿಲ್ಲ. ಆ ಟೈಮ್ನಲ್ಲಿ ಸ್ವಲ್ಪ ರೆಡ್ಯೂಸ್ ಆಗೋಣ ಅಂತ ಜಿಮ್ಮಿಂಗ್ ಹೋಗ್ತಾ ಇದ್ದೆ. ಬಟ್ ದೆನ್ ಅದೇನೋ ನನಗೆ ಸಡನ್ ಆಗಿ ಶೂಟಿಂಗ್ ಫಿಕ್ಸ್ ಆಗಿದ್ರಿಂದ ಹಂಗೆ ಬಂದೆ. ಅದು ನನಗೆ ಸೂಟ್ ಆಗ್ತಾ ಇದೆ. ಯಾಕೆಂದ್ರೆ ಈ ಕ್ಯಾರೆಕ್ಟರ್ಗೆ ಒಂದು ಸ್ಲೀಕ್ ಲುಕ್ ಅದೆಲ್ಲ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವಳು ತುಂಬಾ ಇನ್ನೋಸೆಂಟ್ ಇರ್ತಾಳೆ. ಊರ್ನಲ್ಲಿ ಪೆದ್ ತರ ಆಟ ಆಡ್ಕೊಂಡು ಮಕ್ಳ ಜೊತೆ ಚೆನ್ನಾಗಿ ತಿನ್ಕೊಂಡು, ಶಿ ಇಸ್ ನಾಟ್ ಕಾನ್ಶಿಯಸ್ ಅಬೌಟ್ ಎನಿಥಿಂಗ್, ಶಿ ಇಸ್ ನಾಟ್ ಬ್ಯೂಟಿ ಕಾನ್ಶಿಯಸ್, ಇಸ್ ನಾಟ್ ಅವೇರ್ ಆಫ್ ಹರ್ ಫಿಟ್ನೆಸ್. ಆ ತರದ ಒಂದು ಕ್ಯಾರೆಕ್ಟರ್ ಆಗಿರೋದ್ರಿಂದ ಅದು ಹಂಗೆ ಅಡ್ಜಸ್ಟ್ ಆಗೋಯ್ತು. ಯೂಶುವಲ್ ಆಗಿ ರೀಮೇಕ್ ಸಿನಿಮಾಗಳನ್ನ ಇವಾಗ ಫಾರ್ ಎಕ್ಸಾಂಪಲ್ ಚೆಲುವಿನ ಚಿತ್ತಾರ ಏನಿದೆ ತಮಿಳಲ್ಲಿ ಕಾದಲ್ಲ
ಕಾದಲ್ ಸಿನಿಮಾದ ರೀಮೇಕ್. ಸೊ ಆ ಮೂವಿ ನೋಡಿದ್ರ? ಕಾದಲ್ ನೋಡಿದ್ರ? ತಮಿಳಲ್ಲಿ ನೋಡಿ ಮಾಡಿದ್ರ ಅದನ್ನ? ಓಕೆ. ಸೊ ಕೆಲವ್ರು ಹೇಳ್ತಾರೆ ನಾವು ಅದನ್ನ ಮೂವಿನ ನೋಡಿದ್ರೆ ಅವ್ರ ತರ ಇಮಿಟೇಟ್ ಮಾಡಕ್ ಹೋಗ್ತೀವಿ, ಅದೇ ತರ ಆಗತ್ತೆ ಅಂತ, ನಿಮ್ಮ ಒಂದು ಸ್ವಂತಿಕೆ ಅನ್ನೋದು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ನಿಜನಾ? ನನಗ್ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಚೆಲುವಿನ ಚಿತ್ತಾರ ಮಾಡಿದಾಗ ತುಂಬಾ ಚಿಕ್ಕೋಳಿದ್ದೆ. ನನ್ಗೆ ಯಾವ್ದಾದ್ರು ಒಂದು ರೆಫರೆನ್ಸ್ ಬೇಕೇ ಬೇಕಾಗಿತ್ತು. ನಂಗೆ ಅಷ್ಟು ಆ ಲೆವೆಲ್ ಆಫ್ ಮೆಚುರಿಟಿ ಖಂಡಿತ ಇರ್ಲಿಲ್ಲ ಆ ಟೈಮ್ನಲ್ಲಿ. ಸೊ ನಾನು ಅದನ್ನ ನೋಡಿದ್ದೆ. ನೋಡ್ಬಿಟ್ಟು ನಾನು ಸ್ವಲ್ಪ ಮೈಂಡ್ ಹಾಕೊಂಡಿದ್ದೆ ಹಿಂಗೆ ಮಾಡ್ಬೇಕು ಅಂತ. ಅಂಡ್ ಜೊತೆಗೆ ಎಸ್ ನಾರಾಯಣ ಅಂಕಲ್ ಅಂಡ್ ಗಣೇಶ್ ಸರ್ ಆಬ್ವಿಯಸ್ಲಿ ಯಾವಾಗ್ಲೂ ಸಪೋರ್ಟಿಂಗ್ ಇದ್ರಿಂದ ಈಸಿಯಾಗಿ ಮಾಡ್ಕೊಂಡು ಹೋದೆ. ಸೊ ಇವಾಗ ನಿಮ್ಗೆ ಮೆಚುರಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ಆಮೇಲೆ ಇದು ಸ್ಟ್ರೈಟ್ ಸಬ್ಜೆಕ್ಟ್ ಕೂಡ ಮಾಡ್ತಿರೋದಿಲ್ಲ. ಕಂಪೇರ್ ಟು ನಿಮ್ಮ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೆಚೂರ್ಡ್ ಆಗಿದ್ದೀರಾ. ಸೊ ಹೇಳಿ, ಹಾಡುಗಳ ಮೇಕಿಂಗ್ ನೋಡ್ತಿದ್ರೆ ಲೊಕೇಶನ್ಸ್ ಎಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಸೊ ಯಾವ್ಯಾವ ಲೊಕೇಶನ್ಸ್ ನಲ್ಲಿ ಹಾಡುಗಳನ್ನ ಶೂಟ್ ಮಾಡಿರೋದು ಅಮೂಲ್ಯ? ವಾಂಟೆಡ್ ಸಾಂಗ್ ಬಂದ್ಬಿಟ್ಟು ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಅಂಡ್ ಇನ್ನ 2 ಸಾಂಗ್ ಬ್ಯಾಂಕಾಕ್ ನಲ್ಲಿ. ಇನ್ನೊಂದ್ ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಗುವ ಮಗುವ. ಆ ಸಾಂಗ್ ತುಂಬಾ ಒಂಥರ ಜೋಶ್ ನಲ್ಲಿ ಮಾಡಿದಂತ ಸಾಂಗ್. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಪಿಕ್ಚರೈಸ್ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ಮಾಲ್ ನಲ್ಲಿ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಮೆಮೋಸಾ ಅಂತ ಒಂಥರ ಅದು ಹೆಂಗ್ ಸೆಟಪ್ ಆಗಿದೆ ಅಂದ್ರೆ ನಿಜವಾಗ್ಲೂ ಶೂಟಿಂಗ್ ಮಾಡಕ್ಕೆ ಸೆಟಪ್ ಮಾಡ್ಬಿಟ್ಟಿದಾರೇನೋ ಅನ್ಸುತ್ತೆ. ಅಷ್ಟ್ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಹೋಗ್ಕೊಂಡು ಮಾಲ್ಗೆ ಹೋದ್ರೆ ಅಲ್ಲೆಲ್ಲೋ ಆ ಫುಡ್ ನ ಟ್ರೈ ಮಾಡೋದು, ಆತರ ಎಲ್ಲ ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ. ಅಂಡ್ ಇಟ್ ವಾಸ್ ವೆರಿ ಫನ್. ನನಗೆ ನಿಜವಾಗ್ಲೂ ಬ್ಯಾಂಕಾಕ್ ನನಗೆ ತುಂಬಾ ಇಷ್ಟ ಆಯ್ತು. ಓಕೆ, ಇದೆಲ್ಲ ಫನ್ ವಿಚಾರಗಳಾಯ್ತು. ಸಿನಿಮಾಲ್ ಏನಾದ್ರು ಅಳಿಸಿದಿರಾ? ಅಂದ್ರೆ ಅಳಿಸೋ ಪ್ರಯತ್ನ ಮಾಡಿದಿರಾ ಪ್ರೇಕ್ಷಕರನ್ನ? ಅಂತಾರೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ತುಂಬಾ ಫಸ್ಟ್ ಸೀನ್ ಇಂದಾನು ತುಂಬಾ ನಗಿಸ್ತಾ ಇರ್ತೀವಿ ನಾನು ಗಣೇಶ್ ಸರ್. ಬಟ್ ಎಲ್ಲಿ ಒಂದ್ ಪಾಯಿಂಟ್ ನಲ್ಲಿ ನಾವು ಲವ್ ಅನ್ನೋದು ನನಗ್ ಸ್ಟಾರ್ಟ್ ಆಗುತ್ತೆ ಅಥವಾ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಎಮೋಷನಲ್ ಆದಾಗ ಖಂಡಿತ ಲಾಸ್ಟ್ ಒಂಚೂರು ಅಳಿಸ್ತೀವಿ. ಬಟ್ ಹಾಡುಗಳಲ್ಲಂತೂ ನಗ್ಸೋದು ಅನ್ನೋದಕ್ಕಿಂತ ತುಂಬಾ ಕಣ್ಣನ್ನ ತಂಪು ಮಾಡಿದ್ದಾರೆ. ಹಾಡನ್ನಲ್ಲ, ಬಟ್ ಹಾಡಿನ ಒಂದು ಜಲಕ್, ಅದರ ಮೇಕಿಂಗ್ ನ ಜಲಕ್ ಇವಾಗ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ಕೊಂಡ್ ಬನ್ನಿ. ಸೊ ಬ್ಯೂಟಿಫುಲ್ ಆಗಿರೋ ಹಾಡಿನ ಮೇಕಿಂಗ್ ನ ಜಲಕ್ ನೋಡ್ಕೊಂಡ್ ಬಂದ್ವಿ. ಸೊ ನೆನ್ನೆ ಕೇಳ್ತಿದ್ವಿ ಅವ್ರು ಕಾಣಿಸ್ಕೊಂಡಿರುವಂತಹ 3 ಹಾಡುಗಳು, ಅದರಲ್ಲಿ ಒಂದು ಟಾಪ್ 3 ಅಂತ ಅವ್ರು ಲಿಸ್ಟ್ ಮಾಡ್ಬೇಕು ಅಂದ್ರೆ ನಂಬರ್ 1 ಯಾವ್ದಿರುತ್ತೆ, 2 ಯಾವ್ದಿರುತ್ತೆ, 3 ಯಾವ್ದಿರುತ್ತೆ. ನಾವು ಕೇಳ್ದಿದ್ರು ಅವ್ರು 4th one ಅವರೇ ಲಿಸ್ಟ್ ಮಾಡ್ಬಿಟ್ರು, ಐಟಮ್ ಸಾಂಗ್ ಹೇಳ್ಬಿಟ್ರು. ಆಮೇಲೆ ಉಲ್ಟಾ ಹಾಕೊಳ್ಳಿ ಐಟಮ್ ಸಾಂಗ್ ಫಸ್ಟ್ ಬರುತ್ತೆ, ಅದು ನನ್ನ ಫೇವ್ರೇಟ್ ಅಂತ ಹೇಳಿದ್ರು. ಬಟ್ ಅಮೂಲ್ಯ 4 ಹಾಡುಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ನಿಮ್ ಪ್ರಕಾರ ಟಾಪ್ 1 ಯಾವ್ದು, 2 ಯಾವ್ದು, 3 ಯಾವ್ದು, 4 ಯಾವ್ದು? ಫಸ್ಟ್ ಬಂದ್ಬಿಟ್ಟು ಟೈಟಲ್ ಟ್ರ್ಯಾಕ್. ಓಕೆ. ಆಮೇಲೆ ನಗುವ ಮಗುವ. ಆಮೇಲೆ ಥರ್ಡ್ ನಿನ್ನ ನೋಡೋ ಕಣ್ಣುಗಳು. ಫೋರ್ತ್ ವಿಧಿ ಇಲ್ಲದೆ ಐಟಮ್ ಸಾಂಗ್. ಬಟ್ ನೀವು ಗಣೇಶ್ ತರ ಏನಾದ್ರು ಇದನ್ನ ಉಲ್ಟಾ ಹಾಕೊಳ್ಳಿ ಅಂತೀರಾ ಇಲ್ವಾ? ಇದೇ ಆರ್ಡ್ರಾ? ಇಲ್ಲ, ಇದೆ ಆರ್ಡ್ರ್. ನನಗೆ ಯೂಶಲಿ ಮೆಲೋಡೀಸ್ ತುಂಬಾ ಇಷ್ಟ, ಸೊ ಅದೇ ಫಸ್ಟ್. ಸೊ ವೆರಿ ನೈಸ್. ಯೂಶಲಿ ಏನಂದ್ರೆ ಆಡಿಯೋ ಲಾಂಚ್ ನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಮಾಡಾದ ಮೇಲೆ ಹಾಡುಗಳು ನಮಗೆ ಕೇಳಕ್ ಸಿಗತ್ತೆ. ಬಟ್ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನ ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀರಾ. ಹಾಡುಗಳನ್ನ ಮಾರ್ಕೆಟ್ಗೆ ಬಿಟ್ಟಾದ ನಂತರ, ನಾವು ಕೇಳಾದ ನಂತರ, ಮೆಚ್ಕೊಂಡಾದ ನಂತರ ಹರಿಕೃಷ್ಣ ಅವರ ಮ್ಯೂಸಿಕ್ ನ ಆಮೇಲೆ ಗ್ರ್ಯಾಂಡ್ ಆಗಿ ಒಂದು ಈವೆಂಟ್ ಈ ಶನಿವಾರ ಮಾಡ್ತಿದ್ದೀರಾ. ಸೊ ಈ ಕಾನ್ಸೆಪ್ಟ್ ನ ಫಸ್ಟ್ ಟೈಮ್ ನಿಮ್ಗೆ ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ ಹೇಳಿದಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್? ಈಗಲೂ ಒಂಥರ ಕನ್ಫ್ಯೂಷನ್ ಅಲ್ಲೇ ಇದೆ. ಏನಂತ ಅವ್ರು ಯಾವ ತರ ಪ್ಲಾನ್ ಮಾಡಿದ್ದಾರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಅದರ ಎಲ್ಲಾ ಕ್ರೆಡಿಟ್ ನಮ್ಮ ಪ್ರೊಡ್ಯೂಸರು, ಡೈರೆಕ್ಟ್ರು, ಆಮೇಲೆ ಹರಿಕೃಷ್ಣ ಸರ್ ಹೋಗ್ಬೇಕು. ಬಟ್ ತುಂಬಾ ಒಂದು ಒಳ್ಳೆ ಪ್ಲಾನಿಂಗ್ ಅಂತ ಅನ್ಕೊಳ್ತೀನಿ ನಾನು. ಯಾಕೆಂದ್ರೆ ಯೂಶಲಿ ಆಡಿಯೋ ರಿಲೀಸ್ ಮಾಡಿದಾಗ ಅದೆಲ್ಲ ತುಂಬಾ ಹೊಸದಾಗಿರುತ್ತೆ. ನಾವು ತುಂಬಾ ಕೇಳ್ತಾ ಇರ್ತೀವಿ, ನಮಗ್ ಸಾಂಗ್ ಇಷ್ಟ ಆಗ್ಬಿಟ್ಟಿರುತ್ತೆ, ಬಟ್ ಜನಗಳಿಗೆ ತುಂಬಾ ಹೊಸದಾಗಿರುತ್ತೆ. ಸೊ ಫಸ್ಟ್ ನಾವ್ ಏನ್ ಮಾಡಿದೀವಿ ಅದನ್ನ ತೋರಿಸ್ಬಿಡೋಣ ಅಥವಾ ಅವ್ರಿಗೆ ಕೇಳಿಸ್ಬಿಡೋಣ, ಆಮೇಲೆ ಒಂದ್ ಬಂದ್ರೆ ಅವರು ಒಂಚೂರು ಈ ತರ ಇರುತ್ತಪ್ಪ ಸಾಂಗು ಅಂತ ಅನ್ಕೊಂಡಿರ್ತಾರೆ ಅಂತ. ಸೊ ಒಳ್ಳೆ ಸ್ಟ್ರಾಟಜಿ. ಸೊ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡುಗಳು ಎಲ್ಲ ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಆಫ್ ಕೋರ್ಸ್ ಹರಿಕೃಷ್ಣ ಮ್ಯೂಸಿಕ್ ಅಂದ್ರೆ ಕೇಳೋದೇ ಬೇಡ. ಇವಾಗ ಆಕ್ಚುಲಿ ಏನ್ ಗೊತ್ತಾ, ನಾವು ತುಂಬಾ ಮಾತಾಡ್ತಿದೀವಂತೆ, ಅವ್ರಿಗೆ ಹಾಕೊಂಡ್ ಕಚ್ತಾ ಇದೀವಂತೆ. ಯೂಶಲ್ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ನಮ್ಮ ಬಾಯ್ಸ್ ಆಗಿರ್ಬೋದು, ಒಂದು ಫಿಲ್ಮಿ ಭಾಷೆಯಲ್ಲಿ ಹೇಳೋದಾದ್ರೆ ಕಚ್ಚೋದು ಅಂತಾರೆ ತುಂಬಾ ಮಾತಾಡೋದಕ್ಕೆ. ಸೊ ಅದಕ್ಕೆ ಅವ್ರಿಗೆ ಹೆಂಗ್ ಅನ್ಸ್ಬಿಟ್ಟಿದೆ, ಕೈಯ ಕಚ್ಚ ಅಸಡ ಪಸಡ ಅಂತೆಲ್ಲ ಅನ್ಸ್ಬಿಟ್ಟಿದೆ. ಸೊ ಹಾಗಾಗಿ ಹಾಗೆ ಈ ಶನಿವಾರ ದರ್ಶನ್ ಅವರು ಬರುವಂತ ಚಾನ್ಸಸ್ ಇದೆ ಶ್ರಾವಣಿ ಸುಬ್ರಹ್ಮಣ್ಯ ಇವೆಂಟ್ ಗೆ. ಹೌದಾ? ಎಸ್, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಗೆ ಬಂದ್ಬಿಡಿ. 99% ಇರ್ತಾರೆ ಅಂತ ನಮ್ಮ ಪ್ರೊಡ್ಯೂಸರ್ ಎಲ್ಲೋ ಹೇಳ್ತಾ ಇದ್ದೀವಿ. ಇವಾಗ ಫ್ಲಾಶ್ ಆಯ್ತು, ಗ್ಯಾಪ್ ಬಂತು. ಈ 1% ನಾವಂತೂ ಇದ್ದೇ ಇರ್ತೀವಿ. ಬರೀ
ಎಸ್ ಹಾಡುಗಳ ಬಗ್ಗೆ ಮಾತಾಡ್ತಾ ಮಂಜುಳಾ ಗುರುರಾಜ್ ಅವ್ರು ಹಾಡ್ದಂತ ಹಾಡು ಸಿಕ್ಕಾಪಟ್ಟೆ ಕ್ಯಾಚಿ ಆಗಿದೆ. ಇನ್ಫ್ಯಾಕ್ಟ್ ಈ ಹಾಡನ್ನ ಫಸ್ಟ್ ಟೈಮ್ ಕೇಳಿಸ್ಕೊಂಡ್ರೆ ಟಂಗ್ ಟ್ವಿಸ್ಟರ್ ಅಂತ ಅನ್ಸ್ಬಿಡುತ್ತೆ. ಹೌದು ತುಂಬಾ ಕಷ್ಟ ಆ ಒಂದು ಸ್ಟೆಚ್ ಅಲ್ಲಿ ಹಾಡೋದು. ಅದರ ಒಂದು ಪ್ರಯತ್ನ ಇವಾಗ ನೀವು ಮಾಡ್ಬೇಕು. ಪ್ರಯತ್ನ ಅಷ್ಟೇ. ಪ್ಲೀಸ್ ನೀವು ಪ್ರಯತ್ನ ಪಟ್ರೆ ನಿಮಗೆ ಗೊತ್ತಿಲ್ಲದಿರುವಂತಹ ಒಂದು ಸೀಕ್ರೆಟ್ ನಾನು ಹೇಳ್ತೀನಿ. ಹೌದು ನೋಡಿದ್ರೆ ಆಕ್ಚುಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಮೂಲ್ಯ ಕೈಲಿ ಹಾಡಿಸ್ಬೇಕು ಅಂದಾಗ ಹೀಗೆ ಅಮ್ಮ ಪ್ಲೀಸ್ ಪ್ಲೀಸ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಬಿಟ್ರಂತೆ. ಅದಕ್ಕೋಸ್ಕರ ಅದನ್ನ ಮಂಜುಳಾ ಗುರುರಾಜ್ ಅವ್ರ ಕೈಲಿ ಹಾಡಿಸಿದ್ರು. ಇವಾಗ ಗೊತ್ತಾಯ್ತಾ ರೀಸನ್ ಏನು ಅಂತ. ಅಂಡ್ ಆಲ್ಸೋ ನಮ್ಮ ಈ ಚಿತ್ರದ ಪ್ರೊಡ್ಯೂಸರ್ ತುಂಬಾ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ, ಎಕ್ಸ್ಟ್ರಾನೇ ಕವರ್ ಮಾಡ್ತಿದ್ದೀರಾ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಬಗ್ಗೆ ಅಂತ. ಬಟ್ ಅವ್ರಿಗೆ ಇರುವಂತ ಒಂದೇ ಒಂದು ಬೇಜಾರು, ಇವಾಗ ಅದನ್ನ ಹೋಗ್ಸೋದಕ್ಕೆ ಅಮೂಲ್ಯಗೆ ನಾವು 2 ನಿಮಿಷ ಕಾಲಾವಕಾಶ ಕೊಡ್ತೀವಿ. 2 ನಿಮಿಷದಲ್ಲಿ ಬರೀ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಬಗ್ಗೆನೇ ಮಾತಾಡ್ಬೇಕು. ಒಂದ್ಸಲ ಹೇಳಿದಿನ ಮತ್ತೆ ರಿಪೀಟ್ ಮಾಡೋ ಹಾಗಿಲ್ಲ. ಸೊ ಈಗ ಟೈಮ್ ಶುರು ಆಗ್ತಿದೆ, ಅಮೂಲ್ಯವಾದ ಸಮಯ ಶುರು ಆಗ್ತಿದೆ. ಈಗ ಸ್ಟಾರ್ಟ್. ಶ್ರಾವಣಿ ಸುಬ್ರಹ್ಮಣ್ಯ ಅಷ್ಟು ಕ್ಲೀನ್ ಆಗಿ ಮಾಡ್ಕೊಟ್ಟು ಇಲ್ಲೂ ಬಂದು ತಲೆ ತಿಂತಾ ಇದ್ದಾರೆ ನೋಡಿ. ಯಾವ ತರ ನಮ್ಗೆ ಇರಿಟೇಷನ್ ಅಂತ. ಸ್ಪಾಟ್ ನಲ್ಲೂ ಬಂದ್ಬಿಟ್ಟು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾ ಇದ್ರು, ಇಲ್ಲೂ ಬಂದ್ಬಿಟ್ಟು ಹಂಗ್ ಅವ್ರನ್ನೇ ಮಾತಾಡ್ಸಿ ಅಂತ ಹೇಳ್ತಿದ್ದಾರೆ. ನಾನು ಏನ್ ಮಾತಾಡ್ಲಿ ನಿಜಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಇನ್ನೂ 2 ನಿಮಿಷ ಆಗಿಲ್ಲ, ಮಾತಾಡಮ್ಮ. ಹೋಗ್ಲಿ ಪಾಪ, ತುಂಬಾನೇ ಕೇಳ್ಕೊಂತ ಇರೋದ್ರಿಂದ ಹೆಂಗರಡು ನನಗಿದೆ, ಇವಳಿಗಿಲ್ಲ, ನಾನು ಕರಗ್ಬಿಟ್ಟೆ. ಸೊ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಸ್ಪೆಷಲ್ ನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಇವಾಗ ಇದೇ ಚಿತ್ರದ ಹಾಡಿನ ಮೇಕಿಂಗ್ ನ ಒಂದು ಚಿಕ್ಕ ಝಲಕ್. ಅಫ್ಕೋರ್ಸ್ ಇದು ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಮಾತ್ರ. ಅಮೂಲ್ಯ ಅವ್ರ ಕಂಪ್ಲೇಂಟ್ ಏನೋ ಮಾಡ್ಬಿಟ್ರು, ಮಾತಾಡೋಕ್ ಅವಕಾಶನೇ ಕೊಡಲ್ಲ ಅಂತ. ಅವಕಾಶ ಕೊಟ್ರೆ 1 ನಿಮಿಷ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಇನ್ನೊಂದು ನಿಮಿಷ ಮಾತಾಡ್ಲಿಲ್ಲ. ಇನ್ನೊಂದು ನಿಮಿಷ ನಿಮ್ಮನ್ನ ಮಾತಾಡ್ಸೋದಕ್ಕೆ ಇನ್ನೊಂದು ವಿಷಯ ಫಾರ್ ದಿ ಫಸ್ಟ್ ಟೈಮ್ ಇವಾಗ ರಿವೀಲ್ ಮಾಡ್ತಿದೀವಿ. ಅಮೂಲ್ಯ ಅವ್ರಿಗೆ ಒಂದು ಹೊಸ ಟೈಟಲ್ ಬಂದಿದೆ. ಇದನ್ನ ಕೊಟ್ಟರು ಅವರು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಏನಂತ ಅದು ಅವರೇ ಹೇಳ್ಬಿಡ್ಲಿ, ಮಾತಾಡ್ಬಿಡ್ಲಿ ಪಾಪ. 1 ನಿಮಿಷ ಅದನ್ನ ತುಂಬಾ ಗೋಲ್ಡನ್ ಕ್ವೀನ್ ಅಮೂಲ್ಯ. ಗೋಲ್ಡನ್ ಕ್ವೀನ್ ಅಮೂಲ್ಯ. ಯಾಕ ಹೆಸರು ಟೈಟ್ಲು? ಐ ಥಿಂಕ್ ನಾವು ಪ್ರಮೋಷನ್ಸ್ಗೆ ಹೋಗ್ತಾ ಇದ್ವಿ ಶ್ರಾವಣಿ ಸುಬ್ರಹ್ಮಣ್ಯ ಟೈಮ್ನಲ್ಲಿ. ಅಲ್ಲಿ ಒಂದು ಇದರಲ್ಲಿ ಯಾರೋ ಒಬ್ರು ಕೇಳಿದ್ರು, ನಿಮಗೆ ಗೋಲ್ಡನ್ ಸ್ಟಾರ್ ಅಂತ ಇದೆ, ಅಮೂಲ್ಯಗೆ ಏನಾದ್ರೂ ಬೇಕು ಅಂತ. ಅವಾಗ ಸಡನ್ ಆಗಿ ಗಣೇಶ್ ಸರ್ ಗೋಲ್ಡನ್ ಕ್ವೀನ್ ಅಂತ ಅಂದ್ಬಿಟ್ರು. ಸೊ ಅವಾಗ್ಲಿಂದ ಎಲ್ಲರೂ ಅದನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಗೋಲ್ಡನ್ ಕ್ವೀನ್ ಅಮೂಲ್ಯ ಅಂತ. ನೈಸ್, ನಂಗೆ ತುಂಬಾ ಖುಷಿ ಆಯ್ತು, ನನ್ಗೆ ತುಂಬಾ ಇಷ್ಟ ಆಯ್ತು ಕೂಡ. ಸೊ ಇವತ್ತು ಅದಕ್ಕೆ ಟ್ವಿಟರ್ನಲ್ಲೂ ಹಾಕ್ದೆ ಈ ತರ ಗಣೇಶ್ ಸರ್ ಕೊಟ್ಟಿದ್ದಾರೆ ಅಂತ. ಸೊ ಎಲ್ಲರೂ ತುಂಬಾ ಖುಷಿ ಪಡ್ತಿದ್ದಾರೆ ನನ್ನ ಫ್ಯಾನ್ಸ್ ಎಲ್ಲ. ಸೊ ಇಟ್ಸ್ ವೆರಿ ನೈಸ್. ಒಂದು I'm feeling very proud and thank you Ganesh sir for giving us such a good title for me. ನಾನು ಅದೇ ಯೋಚನೆ ಮಾಡ್ತಿದ್ದೆ ಬಂದಾಗಿಂದ, ಅಮೂಲ್ಯ ಎಷ್ಟು ಸಿಂಪಲ್ ಅಪ್ಪ. ಲೈಕ್ ಒಂದು ಚಿನ್ನ ಮೈ ಮೇಲಿಲ್ಲ, ಒಂದು ಚೈನ್ ಆಗ್ಲಿ, ಒಂದು ಓಲೆ ಆಗ್ಲಿ, ಒಂದು ಮೂಗ್ಬಟ್ಟಿಲ್ಲ, ಕಾಲುಂಗ್ರ ಇಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಆದರೆ ಮದುವೆ ಆಗಿರೋದು ಕಾಲುಂಗ್ರ ಯಾಕೆ ಹಾಕೋತಾರೆ? ಅದ್ರಲ್ಲೇ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಇವಾಗ. ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ. ಅವರೇ ಒಂದು ಗೋಲ್ಡನ್ ಕ್ವೀನ್ ಅಂತ ಗಣೇಶ್ ಅವರು ಕೊಟ್ಟಿರ್ಬೇಕಾದ್ರೆ ಅವ್ರಿಗೆ ಯಾಕೆ ಗೋಲ್ಡ್ ಬೇಕು ಹೇಳಿ? ಡೆಫಿನೆಟ್ಲಿ. ಸೊ ಈ ಶನಿವಾರ ಈ ಗೋಲ್ಡನ್ ಕ್ವೀನ್ ಪರ್ಫಾರ್ಮೆನ್ಸ್ ಇರುತ್ತಾ ಮ್ಯೂಸಿಕಲ್ ನೈಟ್ ಅಲ್ಲಿ? ಖಂಡಿತ ಇರುತ್ತೆ. 3 ಸಾಂಗ್ಸ್ ಪರ್ಫಾರ್ಮ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ನಾನು ಗಣೇಶ್ ಸರ್ ಜೊತೆಗೆ ಅದನ್ನೆಲ್ಲ ಪ್ಲಾನ್ ಮಾಡ್ಬಿಟ್ಟು ನೆಕ್ಸ್ಟ್ ಫುಲ್ ಧಮಾಕ. ಈಗೆಲ್ಲ ಸಸ್ಪೆನ್ಸ್. ನಾನು ಗಣೇಶ್ ಸರ ನನಗೆ ಗೊತ್ತಿಲ್ಲ, ಈಗೆಲ್ಲ ಸಸ್ಪೆನ್ಸ್. ವೆರಿ ನೈಸ್. ಬರೀ ಸಸ್ಪೆನ್ಸ್ ನ ಈ ಶನಿವಾರ ರಿವೀಲ್ ಮಾಡ್ತಿದ್ದಾರೆ ಲೈವ್ ಆಗಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ನಲ್ಲಿ. ಸೊ ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು ಇಂಥ ಪಾಪ್ಯುಲರ್ ಪ್ರೋಗ್ರಾಮ್ ಬಂದಿದ್ದು? ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ನನಗೆ ಐ ಡೋಂಟ್ ಹ್ಯಾವ್ ವರ್ಡ್ಸ್ ಟು ಟೆಲ್. ನಂಗೆ ತುಂಬಾ ಸ್ಪೀಚ್ಲೆಸ್ ಆಗಿದ್ದೀನಿ. ನಾನು ಇವ್ರ ಬಗ್ಗೆ ಮಾತಾಡಕ್ ಆಗ್ತಿಲ್ಲ. ಇನ್ನೂ 1 ಮಿನಿಟ್ ಬೇರೆ ಮಾತಾಡ್ಬೇಕು. ವೆರಿ ಸ್ಪೀಚ್ಲೆಸ್. ಇಂಥ ಒಂದು ಪ್ರೋಗ್ರಾಮ್ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಐ ಡೋಂಟ್ ನೋ ಹೌ. ನಾನು ಎಷ್ಟು ನೀವು ಆಕ್ಚುಲಿ ನಿಮ್ಮನ್ನ ಕಳಿಸ್ಕೊಡ್ಬೇಕು ಅಂತಾನೆ ಪ್ರಶ್ನೆ ಕೇಳಿದ್ದು, ಬಟ್ ನೀವು ಇಷ್ಟೊಂದೆಲ್ಲ ಖುಷಿ ಪಟ್ಟಿರೋದ್ರಿಂದ ಇನ್ನೊಂದು 10 ನಿಮಿಷ ಇವಾಗ ಅಮ್ಮ ಒತ್ತಾಯದ ಮೇರೆಗೆ, ಆಮೇಲೆ ಬಹುಜನರ ಒತ್ತಾಯದ ಮೇರೆಗೆ ಇವತ್ತು ಅಮೂಲ್ಯ ಅವರು ನಮ್ ಜೊತೆಗಿದ್ದಾರೆ. ಇನ್ನೂ ಒಂದು ಎಕ್ಸ್ಟ್ರಾ 10 ಮಿನಿಟ್ಸ್ ನ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ವಿ. ಸೊ ಅದಕ್ಕೆ ಒಪ್ಕೊಂಡಿದ್ದೀರಾ? ಒಪ್ಕೊಂಡಿಲ್ಲ, ನೀವೇ ಗ್ರೀನ್ ಸಿಗ್ನಲ್ ತಗೊಂಡ್ಬಿಟ್ಟಿದ್ದೀರಾ. ಹೌದಾ? ಹಂಗಂದ್ರೆ ಬಲವಂತ ಕೂರಿಸಿದೀವಿ ಅಂತ ಆಯ್ತು. ನಮ್ಮ ಶೋ ಬಗ್ಗೆ ಹೋಗ್ಲಿ, ನಮ್ ಬಗ್ಗೆ ಹೇಳಿ ಅಂತಂದ್ರೆ ತುಂಬಾ ಸರ್ಕಾಸ್ಟಿಕ್ ಆಗಿ ಮಾತಾಡಿದ್ರಿ. ಇವಾಗ ಇಲ್ಲಪ್ಪ, ನಿಜ ಚೆನ್ನಾಗಿತ್ತು. ಸೀರಿಯಸ್ ನೋಟ್ ಹೇಳ್ಬೇಕು ಇವಾಗ. ಸೀರಿಯಸ್ ನೋಟ್ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ಇಟ್ಸ್ ವೆರಿ, ನನ್ಗೆ ಎಷ್ಟು ಬೇಗ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ವೆರಿ ನೈಸ್. ಚಿಕನ್ ಹೇಗಿತ್ತು? ಚಿಕನ್ ಎಲ್ಲಿ ಕೊಟ್ರಿ? ಚಿಕನ್ ಕೊಡ್ಲಿಲ್ಲ. ಎಲ್ಲಿ ಕೊಟ್ರಿ? ಕೊಟ್ಟಿದ್ದೀರಾ? ಬರೋದಕ್ಕಿಂತ ಮುಂಚೆ ಬೆಳಗ್ಗೆನೆ ಚಿಕನ್ ಬೇಕು ಅಂತ
ನಾನಾ ತಿಂದು ಬೆಳ್ಳಂ ಬೆಳಗ್ಗೆ ಎಲ್ಲಿ ಚಿಕನ್. ಕೊಟ್ಟಿದ್ದಾರೆ ಎಷ್ಟು ಸುಳ್ಳು ಹೇಳ್ತಾರೆ ಪಾಪ ನೋಡಿ. ಇವ್ರೇ ಕೋಳಿ ಎಷ್ಟು ಕೂಗಕ್ಕೂ ಸುಳ್ಳು ಮುಂಚೆ ಕುಯ್ಸ್ಕೊಂಬಂದು ತಂದ್ಕೊಟ್ವಿ ತಿನ್ಕೊಂಬಿಟ್ರು. ಹೋಗ್ಲಿ ಬಿಡಿ ಆಯ್ತು. ಇದೆಲ್ಲ ಒಂಥರ ಇನ್ಸೈಡ್ ಜೋಕ್ ಆಗು. ಎಲ್ಲಿದೆ ಚಿಕನ್ ಹೇಳಿ. ಹೊಟ್ಟೆಲಿದೆ, ಎಲ್ಲಿ ಕಾಣಿಸುತ್ತೆ? ಅಮೂಲ್ಯ ಹೊಟ್ಟೆಲಿ ಚಿಕನ್ ಇದೆ. ಸೊ ಅದಕ್ಕೆ ಅವ್ರು ನಕ್ಕದಾಗ ಕ್ವಾಕ್ ಕ್ವಾಕ್ ಅಂತ ಸರ್ ಕೇಳಿಸ್ತಿಲ್ವಾ? ಇಲ್ಲಿ ನಡಿ ಒಂದ್ಸಲ ಅಮೂಲ್ಯ. ಕ್ವಾಕ್ ಕ್ವಾಕ್ ಕ್ವಾಕ್. No, I'll change now. ಓಕೆ, ಇವಾಗ ಇನ್ನೊಂದು, ನಾನಿವಾಗ ಐಸು ಐಸು ಅಂತೀನಿ. ಹೇಳು ಅಂತ ಹೇಳ್ಬೇಕು. ಓಕೆನಾ? ಐಸು 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 ಹೇಳೋ. ನಾನಂದ್ರೆ ಇಷ್ಟನಾ? ನಿಮ್ಮ ಅಜ್ಜಿ ಎಷ್ಟಲ್ಲಿ ನಾವು ಹೇಳೋದು ನಿನ್ ಕಂಡ್ರೆ ಇಷ್ಟ ಅಂತ? ಹೇಳಿದ್ ಒಂದೇ ಸತಿ ಎಷ್ಟೋ ಸತಿ ಹೇಳ್ದಂಗೆ ನನ್ಗೆ ಖುಷಿ ಆಗೋಯ್ತು, ಸೀರಿಯಸ್ ಆಗಿ. So, ವೆರಿ ನೈಸ್, ವೆರಿ ನೈಸ್. ಸೊ ಈ ಶನಿವಾರದ ಪ್ರೋಗ್ರಾಮ್ಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅಮೂಲ್ಯ ಅಂದ್ರೆ ಸಿಕ್ಕಾಪಡೆ ಫ್ಯಾನ್ಸ್ ಇದ್ದಾರೆ. ಅವ್ರನ್ನ ನೀವು ಪರ್ಸನಲ್ ಆಗಿ ಇನ್ವೈಟ್ ಮಾಡೋದಕ್ಕೂ ಮುಂಚೆ ಆಟೋಗಳ ಹಿಂದೆ ನಿಮ್ಮ ಪಿಕ್ಚರ್ಸ್ ಇರ್ಬೋದು, ಐ ಲವ್ ಅಮೂಲ್ಯ ಅಂತ ಇರ್ಬೋದು, ಅಮೂಲ್ಯ ಅಂತ ಸಾಕಷ್ಟು ಜನ ಬರ್ಕೊಂಡಿರ್ತಾರಲ್ಲ, ಹೇಗೆ ಅನ್ಸುತ್ತೆ ಅಮೂಲ್ಯ ಅದನ್ನೆಲ್ಲ ನೋಡಿದಾಗ? ತುಂಬಾ ಖುಷಿ ಆಗತ್ತಮ್ಮ, ನಿಜ. ನನಗೆ ನಾನು ಏನೂ ಮಾಡಿಲ್ಲ ಅವ್ರಗಳಿಗೋಸ್ಕರ, ಬಟ್ ದೆನ್ ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನನ್ಗೇನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವ್ರಿಗೆ ಒಳ್ಳೆ ಸಿನಿಮಾ ಕೊಟ್ಟು ಎಂಟರ್ಟೈನ್ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ಟು ನನಗೆ ಏನೇನ್ ಸಾಧ್ಯ ಆಗುತ್ತೋ ನನ್ನ ಜೀವನದಲ್ಲಿ ನಾನು ಅದನ್ನ ಮಾಡ್ತೀನಿ. ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟನೇ, ಒಳ್ಳೊಳ್ಳೆ ಸಿನಿಮಾಗಳನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟೇ, ಪಾಪ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಎಸ್, ನಿಮ್ಮ ಮೆಸೇಜ್ ನಮ್ಮ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಈ ಶನಿವಾರದ ಕಾರ್ಯಕ್ರಮದ ಬಗ್ಗೆ ಕೂಡ ನಿಮ್ಮಿಂದ ಪರ್ಸನಲ್ ಇನ್ವಿಟೇಷನ್. ಶ್ರಾವಣಿ ಸುಬ್ರಹ್ಮಣ್ಯ ಸಂಭ್ರಮ ಹಾಗೆ ಹರಿಕೃಷ್ಣ ಮ್ಯೂಸಿಕಲ್ ನೈಟ್ಸ್ ನಡೀತಾ ಇದೆ. ನಿಮ್ ಎಲ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ, ಬನ್ನಿ. ಇಟ್ ವಿಲ್ ಬಿ ಅ ವೆರಿ ಗುಡ್ ಪ್ರೋಗ್ರಾಮ್. ನಾನು ಪ್ರಾಮಿಸ್ ಮಾಡ್ತೀನಿ ಅದರ ಬಗ್ಗೆ. ನಾವೆಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಒಂದು ಒಳ್ಳೆ ಫಿಲ್ಮ್ ಇಂಡಸ್ಟ್ರಿದಲ್ಲಿ ಒಂದು ಒಳ್ಳೆ ಇವೆಂಟ್ ಆಗುತ್ತೆ ಅದು. ನನ್ನ ಗಣೇಶ್ ಸರ್, ಐಸು, ಮಾದೇಶ ಇಬ್ರು ಇರ್ತಾರೆ. ಸೊ ಎಲ್ಲರೂ ಫ್ರೆಂಡ್ಸ್ಗೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ, ಬನ್ನಿ, ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ. ಸೊ ಅಮೂಲ್ಯ ಅವರು ಇನ್ವಿಟೇಷನ್ ಕೊಟ್ರೆ ನಾವು ಪಾಸಸ್ ಕೊಡ್ತಾ ಇದೀವಿ ಇದೇ ಇವೆಂಟ್ಗೆ. ಸೊ ಎಸ್, ಪಾಸಸ್ ನಿಮಗೆ ಬೇಕು ಅಂತಿದ್ರೆ ನಮ್ಮ ಜಿ ಕನ್ನಡ ಆಫೀಸ್ಗೆ ಬಂದು ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಬಟ್ ಇವಾಗ ಸದ್ಯಕ್ಕೆ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಹಾಡಿನ ಮೇಕಿಂಗ್ ನ ಝಲಕ್ ನೋಡ್ಕೊಂಡ್ ಬನ್ನಿ. ಮಳೆಯಲ್ಲೇ ನೆನೆಯುತ್ತಾನೆ ನಿಂತನು ನೋಡಿ, ಮಳೆ ಬಾರದೆ ಕೊಡೆಯ ಹಿಡಿದು ನಿಂತಳು ನೋಡಿ. ಈ ಪ್ರೀತಿ ಕಿತಾಪತಿ ಫಜೀತಿ ಅಂತೂ ತುಂಬಾ ಅತಿ, ಏನೇನೋ ಕರಾಮತಿ ಆಗಿದೆಯೋ ಪ್ರೀತಿ ಪ್ರತಿ ಸತಿ. ನಿದ್ದೆಯ ಮಧ್ಯೆಯೂ ಎದ್ದಳು ನಕ್ಕಳು, ಇಬ್ಬರು ಸುಮ್ಮನೆ ನಗುತ್ತಿರೋ ದಿಕ್ಕಲು. ಮನಸ್ಸಲ್ಲೇ ಓಡಿ ಹೋಗಲು ಸಿದ್ಧರಾದರಲ್ಲ, ಪ್ರೀತಿಸೇ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ. ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ. ಕಣ್ಣಲ್ಲೇ ಕಣ್ಣಿಟ್ಟು ಏನೋ ಹೇಳಿಕೊಂಡನು, ಹೇಳಿದ್ದು ಕೇಳುತ್ತಾ ಏಕೋ ಒಪ್ಪಿಕೊಂಡಳು. ಸೊ ಹಾಡುಗಳ ಝಲಕ್ ನೋಡಿದ್ರಿ, ಇದೇ ತರ ಸ್ಪೆಷಲ್ ಕಂಟಿನ್ಯೂ ಆಗುತ್ತೆ ಈ ಇಡೀ ವಾರ. ಫೈನಲಿ ಅಮೂಲ್ಯ, ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಮೆಸೇಜ್. ನನ್ನ ಮೆಸೇಜ್ ವಿಲ್ ಮೀಟ್ ಆನ್ ಸ್ಯಾಟರ್ಡೇ 7th ಡಿಸೆಂಬರ್ 7th ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಲ್ಲಿ. ನಿಮ್ ಎಲ್ರೂ ಮುಂದೆ ಆಡಿಯೋ ಲಾಂಚ್ ಮಾಡಿ, ಜೊತೆಗೆ ಹರಿಕೃಷ್ಣ ನೈಟ್ಸ್ ನ ಒಳ್ಳೆ ಪ್ರೋಗ್ರಾಮ್ ಮಾಡಿ ನಿಮ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದೀವಿ. ಬನ್ನಿ, ಸಪೋರ್ಟ್ ಮಾಡಿ. ಸಂಜೆ 5 ಗಂಟೆಗೆ ಶುರು ಆಗುತ್ತೆ, ಮಿಸ್ ಮಾಡಕ್ ಹೋಗ್ಬಿಡಿ. ಬಟ್ ಇವಾಗ ಟೈಮು ಗಡಿಯಾರ ಇಲ್ಲೆದ್ರು ಗೊತ್ತು 9:30 ಆಯ್ತು ಅಂತ. ಸೊ ಇಡೀ ವಾರ ಶ್ರಾವಣಿ ಸುಬ್ರಹ್ಮಣ್ಯ ಸ್ಪೆಷಲ್ ಇರುತ್ತೆ. ಅಮೂಲ್ಯ ಅವ್ರನ್ನ ಕಳಿಸ್ತಿದೀವಲ್ಲ ಅಂತ ಬೇಜಾರ್ ಮಾಡ್ಕೊಬಿಡಿ, ಮತ್ತೆ ಕರ್ಕೊಂಡ್ ಬರ್ತಿದೀವಿ ಇದೇ ವಾರ ಯಾವತ್ತು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಜಿ ಕನ್ನಡ ನೋಡ್ತಾ ಇರ್ಬೇಕಾಗತ್ತೆ. ಇವಾಗ ಸದ್ಯಕ್ಕೆ ನಾವು ಹೊರಟ್ರೆ ಮತ್ತೆ ನಾಳೆ ಬೆಳಗ್ಗೆನೆ ಸಿಗೋದು ಶಾರ್ಪ್ 8 ಮಿಸ್ ಮಾಡದೆ ಮಾರ್ನಿಂಗ್ ಮಂತ್ರ ಜಿ ಕನ್ನಡ ಆನ್ ಮಾಡಿ ನೋಡ್ತಾ ಇರಿ, ನಿಮಗೋಸ್ಕರ ನಾವು ಬರ್ತೀವಿ. ಬಟ್ ಫಾರ್ ನೌ ದಿಸ್ ಇಸ್ ಸೌಜನ್ಯ ಸೈನಿಂಗ್ ಆಫ್, and this is Arun Hariharan signing off. ನಿರಂತರವಾಗಿ ಜಿ ಕನ್ನಡ ನೋಡ್ತಾ ಇರಿ, ಕಣ್ಣು ಒಳ್ಳೆಯದು.